4ನೇ ವಾಕ್ಯವನ್ನ 4வது ವಚನ. மனுஷனை நீ நினைக்கிறதற்கும் மனுஷகுமாரனை நீ விசாரிக்கிறதற்கும் அவன் எம்மாத்திரம் என்கிறேன். ಮನುಷ್ಯನು ಎಷ್ಟು ಮಾತ್ರದವನು, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು, ಯಾಕೆ ಲಕ್ಷ್ಯವಿಡಬೇಕು. ಅಲ್ಲೆಲ್ಲೂಯ್ಯ. ಈ ಕೀರ್ತನೆಯಲ್ಲಿ ಒಂದು ಪ್ರಶ್ನೆ ಕೇಳೋ ತರ ಇದೆ ಈ ವಾಕ್ಯ. ಏನ್ ಪ್ರಶ್ನೆ ಅಂದ್ರೆ, ಅಲ್ಲೆಲ್ಲೂಯ್ಯ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ಯಾಕೆ ನೆನೆಸ್ಬೇಕು. ಇವ ದೇವರಿಗೆ ಒಂದು ಪ್ರಶ್ನೆ ಕೇಳೋಗೆ, ನೀನ್ ಯಾಕಪ್ಪ ನಮ್ಮನ್ನು ನೆನೆಸ್ತೀಯ, ನಮ್ಮಲ್ಲಿ ಏನ್ ಅಂತದ್ದಿದೆ, ಅಲ್ಲೆಲ್ಲೂಯ್ಯ, ನಮ್ಮಲ್ಲಿ ಏನ್ ಅಂತ ಇದ್ದಿದೆ, ಯಾಕೆ ನೆನೆಸ್ತೀಯ, ಏನಕ್ಕೆ ನೆನೆಸ್ತೀಯ ಅಂತ ಈ ಕೀರ್ತನೆಗಾರನು ದೇವರಿಗೆ ಪ್ರಶ್ನೆ ಮಾಡುವಂಥದ್ದು. ಯಾಕೆ ನಮ್ಮನ್ನು ನೆನೆಸ್ಬೇಕು ಅಂಥದ್ದು ನಮ್ಮಲ್ಲಿ ಏನಿದೆ. ಅಲ್ಲೆಲ್ಲೂಯ್ಯ, ನಾವೆಲ್ಲ ಹುಟ್ಟದಾಗಿಂದ ಪಾಪಿಗಳೇ, ನಾವು ನೆನೆಸೋದೆಲ್ಲ ಪಾಪದ ಕಾರ್ಯಗಳೇ, ನಾವು ಮಾಡೋದೆಲ್ಲ ತಪ್ಪಾದ ಕಾರ್ಯಗಳೇ. ನಾವು ಮಾಡುವಂತ ಒಂದು ಕಾರ್ಯಕ್ಕೂ ನಾವು ಭಯಪಡೋದಿಲ್ಲ, ಯಾವ ತಪ್ಪು ಮಾಡೋಕ್ಕೂ ನಾವು ಸಿದ್ಧರಾಗಿರ್ತೇವೆ. ನಮ್ಮನ್ನ ದೇವರು ನೋಡುವಾಗ ನಾವು ಪಾಪಿಗಳಾಗಿರ್ತೇವೆ. ನಮ್ಮ ಪ್ರಾಣಾತ್ಮ ದೇವೆಲ್ಲ ಪಾಪದಿಂದ ತುಂಬಿಸಲ್ಪಟ್ಟಿದೆ. ಅಲ್ಲೆಲ್ಲೂಯ್ಯ, ನಮ್ಮ ಮಾತುಗಳೆಲ್ಲ ಪಾಪದಲ್ಲೇ ತುಂಬಿದೆ, ನಮ್ಮ ನಡತೆ ಪಾಪದಲ್ಲಿ ತುಂಬಿದೆ, ನಮ್ಮ ನೋಟ ಪಾಪದಲ್ಲಿ ತುಂಬಿದೆ, ನಮ್ಮ ಕಿವಿ ಕೇಳುವಂತ ವಿಷಯಗಳು ಪಾಪದಲ್ಲಿ ತುಂಬಿದೆ. ಅದರಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಮನುಷ್ಯನನ್ನು ಎಷ್ಟು ಮಾತ್ರದವನು, ಅವನ ನೀನು ಯಾಕೆ ನೆನೆಸಬೇಕು, ಮಾನವರವನು ಎಷ್ಟದವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು. ಅಲ್ಲೆಲ್ಲೂಯ್ಯ. ಯಾಕೆ ದೇವರು ನಮ್ಮನ್ನ ಲಕ್ಷ್ಯ ಇಡಬೇಕು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ರು. ಆತನ ಒಬ್ಬನಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡಿಬೇಕಂತೇಳಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಲೋಕದಲ್ಲೇ ಕಳಿಸಿಕೊಟ್ರು. ಅಲ್ಲೆಲ್ಲೂಯ್ಯ. ಅಂದರೇನು, ದೇವರು ಮನುಷ್ಯರ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರುವುದರಿಂದ. ಅದಕ್ಕೆ ಮೂಲ ಕಾರಣ ಏನಂದ್ರೆ, ದೇವರು ಆದಾಮನ ಮಣ್ಣಿನಿಂದ ಸೃಷ್ಟಿ ಮಾಡಿ ತನ್ನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿ, ದೇವರು ಹೇಗಿರ್ತಾರೋ ಅದೇ ರೀತಿ ಆದಾಮನನ್ನ ಸೃಷ್ಟಿ ಮಾಡಿದ್ರೆ. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ್ಯ. ಆದಾಮನನ್ನ ದೇವರು ಸೃಷ್ಟಿ ಮಾಡಿದ ತನ್ನ ಸ್ವಾರೂಪ್ಯದಲ್ಲಿ ಮಾಡಿಬಿಟ್ಟು ಅವನಿಗೆ ಜೀವಶ್ವಾಸ ಓದಿದರಂತೆ. ಅವರಿಗಿರುವಂತ ಜೀವಶ್ವಾಸವನ್ನ ಆ ಮಣ್ಣಲ್ಲಿ ಓದಿದಾಗ ಆ ಮಣ್ಣು ಬದುಕುವ ಪ್ರಾಣಿ ಆಯಿತು. ಆಗ ಮನುಷ್ಯನಾದ, ಜೀವಂತವುಳ್ಳ ಮನುಷ್ಯನ ಮಣ್ಣು ಜೀವಿಸುವಂಥದ್ದಾಗಿ ಕಾಣಲ್ಪಡ್ತಾ ಇದೆ. ಅಲ್ಲೆಲ್ಲೂಯ್ಯ. ಆ ಜೀವ ಹೋಗೋದಿಕ್ ಮುಂಚೆ ಅದು ಮಣ್ಣಾಗಿತ್ತು, ಆ ಮಣ್ಣಲ್ಲಿ ರೂಪ ಮಾಡಲ್ಪಟ್ಟಿತ್ತು, ಆದರೆ ಜೀವವಿರಲಿಲ್ಲ. ಯಾವಾಗ ದೇವರು ಜೀವ ಶ್ವಾಸವನ್ನು ಅವನ ಮೂಗಿನಲ್ಲಿ ಓದಿದರು, ಆಗ ಅವನು ಬದುಕುವ ಪ್ರಾಣಿ ಆದ. ಯಾಕೆ ದೇವರು ನಮ್ಮ ಮೇಲೆ ಇಷ್ಟ ಅಪಾರವಾದ ಪ್ರೀತಿ ಇಟ್ಟದೆ, ಅವ್ರು ಕೊಟ್ಟಂತ ಜೀವ ಶ್ವಾಸ ನಮ್ಮಲ್ಲಿದೆ. ಅಲ್ಲೆಲ್ಲೂಯ್ಯ. ನಮ್ಮೊಬ್ಬೊಬ್ಬರಿಗೂ ದೇವರು ಕೊಟ್ಟಂತ ಜೀವ ಶ್ವಾಸ ನಮ್ಮಲ್ಲಿ ತುಂಬಿಕೊಂಡಿದೆ. ಆ ಶ್ವಾಸ ನಮ್ಮಲ್ಲಿ ಇರೋದ್ರಿಂದ ಒಬ್ಬರಾದರೂ ನಾಶ ಆಗ್ಬಾರ್ದು ಅಂತ ಹೇಳಿ ದೇವರು ನಮ್ಮೆಲ್ಲ ಆಸೆಟ್ಟು. ಅದಕ್ಕೆ ಕೇಳುವಂತ ಪ್ರಶ್ನೆಗೆ ಇಲ್ಲಿ ಉತ್ತರ ನಾನು ನಿಮಗೆ ಹೇಳಿದ್ದೇನೆ. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ಯಾಕೆ ನೆನೆಸ್ಬೇಕು, ಮಾನವರವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಇಡಬೇಕು, ಏನಕ್ಕೆ ಲಕ್ಷ್ಯ ಇಡಬೇಕು. ಅಲ್ಲೆಲ್ಲೂಯ್ಯ. ತನ್ನ ಜೀವ ಶ್ವಾಸವನ್ನ ಕೊಟ್ಟು ನಮ್ಮನ್ನು ಬದುಕುವಂತೆ ಮಾಡಿದಂತ ಆ ಶ್ವಾಸ ನಮ್ಮಲ್ಲಿ ಇರೋದ್ರಿಂದ ನಮ್ಮನ್ನ ಪ್ರೀತಿ ಮಾಡ್ತಾರೆ, ನಮ್ಮನ್ನ ನೀತಿಯಿಂದ ನೀತಿವಂತರಾಗಿ ನಮ್ಮನ್ನ ನಡೆಸುವಂತ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಇಬ್ರಿಯ ಬರೆದ ಗ್ರಂಥದಲ್ಲಿ 2ನೇ ಅಧ್ಯಾಯ 6ನೇ ವಾಕ್ಯ ಓದೋಣ. ಇಬ್ರಿಯ ஒருவன் சாட்சியாக மனுஷனை நீ நினைக்கிறதற்கும் மனுஷனுடைய குமாரனை நீ விசாரிக்கிறதற்கும் அவன் எம்மாத்திரம். ಆಮೆನ್. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು. ಅಲ್ಲೆಲ್ಲೂಯ್ಯ. 8ನೇ 6-7 ಅವನು ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನ ಕಿರೀಟವಾಗಿ ಇಟ್ಟಿ.
ಎಲ್ಲವನ್ನು ಅವನ ಪಾದದ ಕೆಳಗೆ ಹಾಕಿ ಅವನಿಗೆ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನು ಮನುಷ್ಯನಿಗೆ ಅಧೀನ ಮಾಡಿದರೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ಹಲ್ಲೆಲೂಯಾ. ದೇವರು ಎಲ್ಲವನ್ನ ಆ ದಿನದಲ್ಲಿ ಕೊಟ್ಟಿರಂತೆ. ಆದಾಮನಿಗೆ ಎಲ್ಲ ಅಧಿಕಾರ ಕೊಟ್ಟರಂತೆ. ಭೂಮಿ ಮೇಲೆ ಆ ಪಕ್ಷಿಗ, ಕ್ರಿಮಿ, ಕೀಟ ಎಲ್ಲದ ಮೇಲೆ ಅಧಿಕಾರ. ದೇವ್ರು ಏನ್ ಮಾಡಿದ್ರು? ಎಲ್ಲವನ್ನ ಸೃಷ್ಟಿ ಮಾಡಿ, ನೀನೇ ಇದೀಗ ಅರಸ, ನೀನೇ ರಾಜ, ನೀನೇ ಕಿಂಗ್, ಅದ್ರ ಎಲ್ಲ ಅಧಿಕಾರವನ್ನ ಕೊಟ್ರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯಾಕಂದ್ರೆ ಶಾಸ್ತ್ರದ ಒಂದು ಭಾಗ ಅಂದ್ರೆ ಮನುಷ್ಯನು ಎಷ್ಟು ಮಾತ್ರದವನು ನೀನು ಯಾಕೆ ನೆನೆಸ್ಬೇಕು, ಮಾನವನ ಎಷ್ಟರನ್ನು ಅವನಲ್ಲಿ ಯಾಕೆ ಲಕ್ಷ್ಯ ಇಡಬೇಕು, ಅವನ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು, ಮಾನವನ್ನು ಅವನಿಗೆ ಕಿರೀಟವಾಗಿ, ಆ ದೇವರ ಪ್ರಭಾವ ಯಾವಾಗಲೂ ಅವನಲ್ಲಿ ಇರೋದಂತೆ. ಮತ್ತೆ ಮಾನ ಆತನಿಗೆ ಕೊಟ್ಟು, ಮಾನ ಮರ್ಯಾದೆಯಿಂದ ನಡೆಯುವಂತ ಮಾನವನ್ನೇ ಅವನಿಗೆ ಕಿರೀಟವಾಗಿಟ್ಟನು ಎಂಬುದಾಗಿ ನೋಡ್ತೇವೆ. ಎಲ್ಲವನ್ನು ಅವನ ಪಾದದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿ ಎಲ್ಲವನ್ನ ಅಧಿಕಾರ ಕೊಟ್ಟರು. ಹೋಗಿ ಎಲ್ಲದರ ಮೇಲೆ ನನ್ನ ಅಧಿಕಾರ, ನಿನಗೆಲ್ಲ ಅಧಿಕಾರ ಕೊಟ್ಟಿದ್ದೀನಿ ಅಂತ. ಸಿಂಹ, ಹುಲಿ, ಕರಡಿ ಎಲ್ಲ ಆತನ ಮಾತಿಗೆ ವಿಧೇಯರಾಗೋದು, ಎಲ್ಲ ಒಟ್ಟಾಗಿ ಬದುಕ್ತಾ ಇದ್ರು, ಎಲ್ಲ ಅಧಿಕಾರ ಕೊಟ್ಟರು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ತಾನು ಸೃಷ್ಟಿ ಮಾಡಿದಂತ ಮನುಷ್ಯನಿಗೆ ಎಲ್ಲ ಅಧಿಕಾರವನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಹತ್ರ ಅದೇ, ಎಲ್ಲವನ್ನು ಅಧೀನ ಮಾಡಿದರಂತೆ, ಎಲ್ಲವನ್ನು ಆತನ ಕಾಲ್ ಕೆಳಗೆ ಹಾಕಿದನು ಎಂಬುದಾಗಿ ನೋಡ್ತೇವೆ. ಎಲ್ಲವನ್ನು ಮನುಷ್ಯನಿಗೆ ಅಧೀನ ಮಾಡಿದನೆಂಬುದನ್ನು ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲ, ಎಲ್ಲ ಅಧೀನವಾಗುವಂತೆ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಎಲ್ಲ ಆನೆ ಗೀನೆ ಎಲ್ಲವೂ ಆತನಿಗೆ ಅಧೀನವಾಯ್ತು. ಆದರೆ ಹೇಳಿದ ಹಾಗಾಯ್ತು. ಆದರೆ ಎಲ್ಲವೂ ಅವನಿಗೆ ಅಧೀನವಾದದ್ದನ್ನು, ಅಧೀನವಾಗಿರುವುದನ್ನು ನಾವಿನ್ನೂ ಕಾಣುವುದಿಲ್ಲ. ಯಾವಾಗ ತನ್ನಿಷ್ಟದಂತೆ ನಡೆಯುವುದಕ್ಕೆ ಪ್ರಯಾಸ ಪಟ್ಟನು. ಆ ಹುಲಿ, ಸಿಂಹ ಅಲ್ಲ, ನಮ್ಮನ್ನು ನೋಡಿದ್ರೆ ಮನ ಮೇಲೆ ಬಿದ್ದು ಕಚ್ಚಕ್ ಬರುತ್ತೆ, ಸಾಯಿಸಕ್ ಬರುತ್ತೆ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಅಧಿಕಾರವನ್ನ ಯಾವಾಗ ಮನುಷ್ಯ ಕಳ್ಕೊಳ್ತಾನೋ, ದೇವರು ಕೊಟ್ಟಂತ ಆಶೀರ್ವಾದವನ್ನ ಯಾವಾಗ ನಾವು ಕಳ್ಕೊಳ್ತೀವೋ, ದೇವರು ಕೊಟ್ಟಂತ ಅಭಿಷೇಕವನ್ನ ನಾವು ಯಾವಾಗ ಕಳ್ಕೊಳ್ತೀವೋ, ಆತನು ಕೊಟ್ಟಂತ ಕೃಪಾವರವನ್ನ ನಾವು ಯಾವಾಗ ಕಳ್ಕೊಳ್ತೀವೋ, ಹಲ್ಲೆಲೂಯಾ. ಹೋಗಿರಿ, ದೆವ್ವಗಳನ್ನ ಬಿಡಿಸಿರಿ, ರೋಗಗಳನ್ನ ಸೌಖ್ಯ ಮಾಡ್ರಿ, ಸಾಕ್ಷಿ ಹೇಳ್ರಿ, ಸುವಾರ್ತೆ ಸಾರ್ರಿ ಅಂತ ಹೇಳಿ ಅಧಿಕಾರ ಕೊಟ್ಟಂತ ದೇವರು. ಹಲ್ಲೆಲೂಯಾ. ಅದೇ ರೀತಿ ದೆವ್ವಗಳು ಯೇಸುಸ್ವಾಮಿ ಹೆಸರಲ್ಲಿ ಓಡಿದವು. ಒಂದು ದೆವ್ವ ಮಾತ್ರ ಯೇಸುಸ್ವಾಮಿ ಗೊತ್ತು, ಪೌಲನ್ನು ಯಾರು ಗೊತ್ತು, ನೀನ್ ಯಾರಪ್ಪ ಅಂತೇಳಿ ಅವನನ್ನ ಅರಬೆತ್ತಲೆಯಾಗಿ ಓಡಿಸ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆ ಕೊಡಲ್ಪಟ್ಟಂತ ಅಭಿಷೇಕ, ಕೊಡಲ್ಪಟ್ಟಂತ ವರ, ಕೊಡಲ್ಪಟ್ಟಂತ ವರಗಳನ್ನ, ಆ ಫಲಗಳನ್ನ ಕಾದುಕೊಂಡಿರು. ಆದಾಮನು ಕಾಯ್ದದ್ದರಿಂದ ಒಂದು ಅಧೀನವಾಗದೆ ಹೋಯ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಪ್ರಪಂಚ ನಮ್ಮನ್ನ ಕಿತ್ತುಕೊಳ್ಳುವಂತೆ ನೋಡುತ್ತೆ. ಈ ಪ್ರಪಂಚ ನಮ್ಮನ್ನ ಕಿತ್ತುಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುತ್ತೆ. ಹಲ್ಲೆಲೂಯಾ. ಅದರಿಂದ ಒಂದು ವಾಕ್ಯ ಓದೋಣ. ಕೊಲೊಸ್ಸೆಯವರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 20ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಕೊಲೊಸ್ಸೆ 2:20. நீங்கள் கிறிஸ்துவுடனே கூட உலகத்தின் பழிபாடுகளுக்கு மரித்தது உண்டானால் இன்னும் உலக வழக்கத்தின்படி பிழைக்கிறவர்கள் போல ಪ್ರಾಪಂಚಿಕ ಬಾಲಬೋಧನೆ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸುತ್ತೇವೆ. ಹಲ್ಲೆಲೂಯಾ. ಈ ಪ್ರಪಂಚ ಏನ್ ಮಾಡುತ್ತಂದ್ರೆ ನಮಗೆ, ಹಲ್ಲೆಲೂಯಾ, ಅದು ತನ್ನಿಷ್ಟದಂತೆ ನಮ್ಮನ್ನ ನಡೆಸೋದಿಕ್ ಪ್ರಯಾಸ ಪಡುತ್ತೆ. ದೇವರು ಎಲ್ಲವನ್ನು ಆಧೀನವನ್ನು ಆದಾಮನಿಗೆ ಕೊಟ್ಟಾಗ, ಹಲ್ಲೆಲೂಯಾ, ಅಲ್ಲಿ ಮಧ್ಯೆ ಒಬ್ಬರು ಬಂದು ನಿನಗೆಲ್ಲ ಅಧಿಕಾರ ಇದೆ, ನಿನಗೆಲ್ಲ ಕೊಡಲ್ಪಟ್ಟಿದೆ, ಎಲ್ಲ ಸರಿ, ಆದ್ರೆ ಈ ಹಣ್ಣನ್ನು ಮಾತ್ರ ಯಾಕೆ ತಿಂತಲ್ಲ,
ಅದು ತಿಂದರೆ ನಿಮ್ಮ ಕಣ್ಣು ಬಿಚ್ಚಲ್ಪಡುತ್ತೆ. ಹಲ್ಲೆಲೂಯಾ. ಅವಾಗ ಪ್ರಾಪಂಚಿಕ ಮಾತುಗಳು ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಏನಂತೇಳಿ, ಆ ಪ್ರಾಪಂಚಿಕವಾಗಿ ಬಾಲಬೋಧೆ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದೀರಿ. ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕವಾಗಿ ಬದುಕುವರಂತೆ ಮನುಷ್ಯನು ಕಲ್ಪಿಸಿದ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸುತ್ತೀರಾ. ಹಲ್ಲೆಲೂಯಾ. ನಾವು ಯಾವಾಗ ಕ್ರಿಸ್ತನ ಪಾಲಿಗೆ ಯೇಸು ಕ್ರಿಸ್ತನ ಮೂಲಕ ಆತನು ಸತ್ತು ಹೇಗೆ ಮೃತ್ಯುಂಜಯನಾಗೆದ್ನು, ಅದೇ ರೀತಿಯಾಗಿ ಸತ್ತು ಊಣಲ್ಪಟ್ಟು ಮೃತ್ಯುಂಜಯನಾಗೆದ್ದಂತೆ ನಾವು ಪಾಪಕ್ಕೋಸ್ಕರ ಈ ಪ್ರಾಪಂಚಿಕ ಬಾಲ ಬೋಧನೆ ಅಂದರೆ ನಾವು ಹೀಗಿರ್ಬೇಕು, ಆ ರೀತಿ ನಡಿಬೇಕು, ಈ ರೀತಿ ನಡಿಬೇಕು, ಒಂದೊಂದು ಕುಲದಲ್ಲೂ ಒಂದೊಂದು ಗೋತ್ರದಲ್ಲೂ ಹಲ್ಲೆಲೂಯಾ ಒಂದು ಪ್ರಾಪಂಚಿಕ ಕಾರ್ಯ ಇರುತ್ತೆ. ಅದ್ರ ಪ್ರಕಾರ ನಮ್ಮನ್ನು ನಡೆಸಿ ಬಾಲಬೋಧನೆ ಮಾಡಿ ನಾವು ಹಿಂಗೆ ಇರಬೇಕು, ಹಿಂಗೆ ನಡಿಬೇಕು, ಹಿಂಗೆ ಜೀವಿಸ್ಬೇಕಂತ ನಮಗೆ ತಿಳಿಸ್ತಾರೆ. ಹಲ್ಲೆಲೂಯಾ. ಇದೆಲ್ಲವನ್ನ ನಾವು ಬಿಟ್ಟು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವವರಂತೆ ಹಲ್ಲೆಲೂಯಾ ಮನುಷ್ಯನ ಕಲ್ಪಿತ ಆಜ್ಞೆಗಳ ಉಪದೇಶವನ್ನು ಅನುಸರಿಸ್ತಿದ್ದೀರಿ. ಇವಾಗ ಮತ್ತೆ ನಾವು ದೇವರನ್ನು ಕಂಡುಕೊಂಡು ರಕ್ಷಣೆ ಹೊಂದಿದ್ದೀವಿ. ಇವಾಗ ಪವಿತ್ರಾತ್ಮನ ಅಭಿಷೇಕ ಒಂದು ಎಲ್ಲ ಆಯ್ತು. ಯಾವಾಗಲೂ ದೇವರಲ್ಲಿ ಭಯಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇರ್ತೇವೆ, ಆಗ ಮಹಿಮೆ ಪಡಿಸ್ತಾ ಇರ್ತೇವೆ, ಘನ ಪಡಿಸ್ತಾ ಇರ್ತೇವೆ. ಅವಾಗ ಏನಾಗುತ್ತೆ, ಈ ಪ್ರಾಪಂಚಿಕವಾಗಿ ಅಪ್ಪ ಮಾಡು ಮರ ದೇವ್ರ ಭಕ್ತಿ ಮಾಡಬೇಕು ಅಷ್ಟೇ, ರಾತ್ರಿಗಳೆಲ್ಲ ಅದನ್ನೇ ಮಾಡ್ತಿರ್ತೀಯ, ರಾತ್ರಿಗಳು ಅದೇ ಸ್ವತರ ಅಂತಿರ್ತೀಯ. ಅವಾಗ ನೋಡು ಅಲ್ಲೆಲ್ಲಿ ಅಂತಿರ್ತೀಯ. ಸ್ವಲ್ಪ ಬಿಡು ಕೊಡು, ಸ್ವಲ್ಪ ಪ್ರಪಂಚವನ್ನು ನೋಡು. ಇನ್ನು ನೋಡೋದೆಷ್ಟೋ ಇದೆ, ಇನ್ನು ಮಾಡೋದೆಷ್ಟೋ ಇದೆ, ಇನ್ನು ತಿಳ್ಕೊಳ್ಳೋದೆಷ್ಟೋ ಇದೆ. ನೀನು ಅದನ್ನು ಬಿಟ್ಬಿಟ್ಟು ಮಾಡು. ದೇವರು ಮಾಡಬೇಕು, ಲೋಕನೂ ಮಾಡಬೇಕು. ಹಲ್ಲೆಲೂಯಾ. ದಿನ್ ಬಿಕರ್ ದುನಿಯಾ ಬಿಕರ್. ದೇವರ ಆರಾಧನೆ ದೇವರನ್ನ ಮಾಡು. ನೀನು ಭೂಲೋಕದಲ್ಲಿ ಏನೇನು ಮಾಡಬೇಕು ಎಲ್ಲ ತಪ್ಪುಗಳನ್ನ ಎಲ್ಲ ಪಾಪಗಳನ್ನೆಲ್ಲ ಮಾಡ್ತಾನೆ ಇರು. ಹಲ್ಲೆಲೂಯಾ. ಇದು ಪ್ರಾಪಂಚಿಕವಾದ ಬಾಲಬೋಧನೆಯಿಂದ ನಮಗೆ ತಪ್ಪಿಸಿ ದೇವರು ಕಲ್ಪಿಸಿದಂತ ಆತನು ಕೊಟ್ಟಂತ ಭಾಗ್ಯವನ್ನ ನಾವು ಕಳ್ಕೊಂಡವರಾಗಿ ಏನ್ ಮಾಡ್ತೇವೆ, ಮನುಷ್ಯನು ಕಲ್ಪಿತ ಆಜ್ಞೆಗಳಿಗೆ ಉಪದೇಶಗಳನ್ನ ಅನುಸರಿಸ್ತೇವೆ. ಬಿಡೋ ಮಾರ್ಯ, ಒಂದು ಟಿವಿ ನೋಡಿದ್ರೆ ಏನಾಗಲ್ಲ ಬಿಡೋ ಮಾರ್ಯ, ಒಂದು ಸುಳ್ಳು ಹೇಳಿದ್ರೆ ಏನಾಗಲ್ಲ ಬಿಡೋ ಮಾರ್ಯ, ಒಂದು ತಪ್ಪು ಮಾಡಿದ್ರೆ ಏನು ಪರವಾಗಿಲ್ಲ, ಒಂದ್ಸಲ ತಪ್ಪು ಮಾಡಿದ್ರೆ ಏನು ತೊಂದರೆ ಇಲ್ಲ, ಒಂದ್ಸಲ ಕುಡಿದ್ರೆ ಏನು ತೊಂದರೆ ಇಲ್ಲ, ಒಂದ್ಸಲ ವಿಚಾರ ಮಾಡಿದ್ರೆ ತೊಂದರೆ ಇಲ್ಲ. ಹಲ್ಲೆಲೂಯಾ. ಯಾಕೆ ನಮ್ಮ ದೇವ್ರು ಕ್ಷಮಿಸೋ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ, ನಮ್ಮ ಅಕ್ರಮಗಳನ್ನ ಕ್ಷಮಿಸ್ತಾರೆ. ನೀನು ತಪ್ಪು ಮಾಡ್ಬಿಟ್ಟು ಹೋಗಿ ಎಷ್ಟು ಹೇಳಿ ನೋಡು ಕ್ಷಮಿಸ್ಬಿಡ್ತಾರೆ. ಹಲ್ಲೆಲೂಯಾ. ನಿಜ ಕ್ಷಮಿಸ್ತಾರೆ. ಯಾವಾಗ ನೀನು ಪಾಪ ಅನ್ನೋದು ಗೊತ್ತಿಲ್ಲದೆ, ನಾನು ಮಾಡೋದು ಪಾಪ ಅಂತ ನೀನು ತಿಳಿದೆ, ನೀ ಮಾಡಿದಂತೆ ಎಲ್ಲ ಪಾಪಗಳನ್ನ ದೇವ್ರು ಕ್ಷಮಿಸ್ತಾರೆ. ನೀನು ಯಾವಾಗ ರಕ್ಷಣೆ ಹೊಂದಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೆ ನೀನು ಪರಿಶುದ್ಧರಾದ್ಮೇಲೆ ನೀನು ಪಾಪ ಮಾಡುವಾಗ ಅದೇ ದೇವ್ರ ಲೆಕ್ಕ ತಗೊಂತಾರೆ. ಹಲ್ಲೆಲೂಯಾ. ಗೊತ್ತಿದ್ದು ಪಾಪ ಮಾಡಿದ್ರೆ ಕ್ಷಮೆ ಇಲ್ಲ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಕ್ಷಮೆ. ಅದರಿಂದ ಈ ಪ್ರಾಪಂಚಿಕವಾದ ಬಾಲಬೋಧನೆ, ಈ ಪ್ರಪಂಚಿಕವಾದ ಬೋಧನೆ ಏನ್ ಮಾಡುತ್ತೆ, ಮನುಷ್ಯನ ಕಲ್ಪಿತ ಆಜ್ಞೆಗಳನ್ನ ಉಪದೇಶಗಳನ್ನ ನಮ್ಮನ್ನ ಸೆಳ್ಕೊಂಡೋಗಕ್ಕೆ ಬರುತ್ತೆ, ನಮ್ಮನ್ನ ಬರುತ್ತೆ. ಯಾಕಂದ್ರೆ ಈ ನಮಗೆ ವೈರಿ ಯಾರಪ್ಪ ಅಂದ್ರೆ ಈ ಪ್ರಪಂಚ. ಹಲ್ಲೆಲೂಯಾ. ಪ್ರಪಂಚ ಅದು ಬೋಧನೆ ಮಾಡ್ತಾರೆ, ಇದು ತಪ್ಪಿಲ್ಲ, ಅದು ತಪ್ಪಿಲ್ಲ, ಹಿಂಗ್ ನಡ್ಕೋಬಹುದು, ಹಂಗ್ ನಡ್ಕೋಬಹುದು, ಹಂಗ್ ಜೀವಿಸ್ಬೋದು. ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರೂ ಅನುಭವಿಸ್ಬೇಕು, ಮನುಷ್ಯ ಅಂತ ಹುಟ್ಟಿದ್ರೆ ಏನಾದ್ರೂ ಮಾಡ್ಬೇಕು, ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರೂ ತಪ್ಪು ಮಾಡ್ಬೇಕು, ಮರ ತಪ್ಪಿಲ್ಲದೆ ಆನಿದಾನೆ. ಹಲ್ಲೆಲೂಯಾ. ಈ ರೀತಿ ಕಲ್ಪಿತ ಆಜ್ಞೆಗಳನ್ನು ಮನುಷ್ಯನು ಕಲ್ಪಿಸ್ತಾನೆ, ಮನುಷ್ಯನ ಮೂಲಕ ಸೈತಾನ ಮಾತಾಡ್ತಾನೆ ನಮ್ಮ ಆತ್ಮಿಕ ಜೀವಿತವನ್ನ ಬೆಳೆಸುವುದಕ್ಕೋಸ್ಕರ. ಹಲ್ಲೆಲೂಯಾ. ಉಪದೇಶ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ಉದಾಹರಣೆಗೆ ಒಂದು ವಾಕ್ಯ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯ ನೋಡ್ರಿ. 3:6. ನಾವು நெருப்புதான் அது அநீதி நிறைந்த உலகம். அது அநீதி நிறைந்த உலகம். நம்முடைய அவயவங்களின் நாவானது நம்ம அவயவங்கள் நாவானது முழு சரீரத்தையும் கரைப்படுத்தி ஆயுள் சக்கரத்தை கொளுத்தி விடுகிறதாயும் நரக அக்கினியால் கொளுத்தப்படுகிறதாயும் இருக்கிறது. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ ಅಂದ್ರೆ ನಾಲಿಗೆನೂ ಬೆಂಕಿನೇ. ನಾಲಿಗೆಯು ಕಿಚ್ಚೆ, ನಾಲಿಗೆ ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ
ಇಟ್ಟದೆ ಅದು ದೇಹವನ್ನೆಲ್ಲ ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹಚ್ಚಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚಿಕೊಳ್ತದೆ. ಹಲ್ಲೆಲೂಯಾ. ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಅಂತೆ. ಆಮೇಲೆ ನಾವ್ ಹೇಳಿದ್ವಲ್ಲ, ಮನುಷ್ಯನ ಕಲ್ಪಿತ ಮಾತುಗಳು, ನಾಲಿಗೆಯ ಮಾತುಗಳು ಏನಾಗತ್ತಂತಾರೆ, ಹಾಗೆ ಒಂದು ಚಿಕ್ಕ ಬೆಂಕಿ ಕಡ್ಡಿ ಬೆಂಕಿ ಒಂದು ಕಾಡನ್ನ ಸುಟ್ಟಾಕತ್ತೋ ಅದೇ ರೀತಿ ನಮ್ಮ ಚಿಕ್ಕ ನಾಲ್ಗೆ. ಹಲ್ಲೆಲೂಯಾ. ಈ ನಾಲ್ಗೆ ನಮ್ಮ ಶರೀರವನ್ನ, ಅಂಗಾಂಗಗಳನ್ನೆಲ್ಲ, ಪಾರ್ಟ್ಸ್ ಎಲ್ಲ ನಮ್ಮನ್ನ ಪಾಪದಲ್ಲಿ ಸಿಗಿಸ್ತದೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ನಮ್ಮನ್ನ ಅಕ್ರಮದಲ್ಲೂ ಅನ್ಯಾಯದಲ್ಲೂ ಸುಡುತ್ತೆ. ಈ ನಾಲ್ಗೆ ಸುಮ್ಮನೆ ಇರಲ್ಲ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ನೋಡ್ರಿ, ನಮಗೆಲ್ಲ ನೋಡ್ರಿ, ಕೈ ನೋವು ಯಾರಿಗ್ ಗೊತ್ತು? ಕೈ ನೋವು ಗೊತ್ತರ? ಕೈ ನೋವು ಆಗೋದು ಗೊತ್ತರ? ಅಯ್ಯಯ್ಯೋ, ಕೆಲವರಿಗೆ ಕೈ ನೋವೇ ಗೊತ್ತಿಲ್ಲ. ಕಾಲ್ ನೋವು ಗೊತ್ತರ? ತಲೆನೋವು ಗೊತ್ತರ? ಹೊಟ್ಟೆ ನೋವು ಗೊತ್ತಾ? ಹಲ್ಲೆಲೂಯಾ. ನಾಲ್ಗೆ ನೋವು ಕಂಡಿಡಿದವ್ರು ಯಾರು ಇದ್ದೀರೇನಪ್ಪ? ನನ್ನ ನಾಲ್ಗೆ ನೋವ್ತಾ ಇದೆ, ನಾನು ಮಾತಾಡಿ 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 ಯಾವಾಗಾದ್ರೂ ಹೇಳಿದೀವ? ಹಲ್ಲೆಲೂಯಾ. ಈ ನಾಲ್ಗೆ ಸುಮ್ಮನೆ ಇರಲ್ಲ, ಅದು ಸುಸ್ತಾಗೋದೇ ಇಲ್ಲ, ಮಾತಾಡ್ತಾನೆ ಇರತ್ತೆ. ರಾತ್ರಿ 1 ಗಂಟೆಗೆ ನೋಡು ಲಡಲಡಲಡಲ ಅಂತ ಇರ್ತದೆ, ಬೆಳಗಿನ 5 ಗಂಟೆಗೆ ನೋಡು ಲಡಲಡಲ ಅಂತ ಇರ್ತದೆ. ಹಲ್ಲೆಲೂಯಾ. ಈ ನಾಲಿಗೆ ಯಾವಾಗಲೂ ಸುಮ್ಮನೆ ಇರಲ್ಲಂತೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನಾಲಿಗೆ ಕಿಚ್ಚೆ ಅಂದ್ರೆ ಬೆಂಕಿನೇ. ಅದು ಯಾರ ಮನೆ ಆದ್ರೂ ಹಾಳು ಮಾಡುತ್ತೆ, ಯಾರ ಮನೆ ಆದ್ರೂ ಬೀದಿಗೆ ತರುತ್ತೆ, ಯಾರಿಗಾದ್ರೂ ಕೊಲೆ ಮಾಡಿಸುತ್ತೆ, ಯಾರಿಗಾದ್ರೂ ಏನ್ ಬೇಕಾದ್ರೂ ಈ ನಾಲಿಗೆ ಮಾಡುತ್ತಂತೆ. ಹಲ್ಲೆಲೂಯಾ. ನಾಲಿಗೆ ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ಅಂಗಾಂಗಗಳ ನಡುವೆ ಇದೆ. ಅದು ಯಾವಾಗಲೂ ನಮ್ಮ ಜೊತೆಗೇ ಇರತ್ತಂತೆ ನಾಲಿಗೆ. ಹಲ್ಲೆಲೂಯಾ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ನರಕದ ಬೆಂಕಿ ಹಚ್ಚಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತೆ. ಎಲ್ಲದಿಗೆ ಬೆಂಕಿ ಹಚ್ಚಿಬಿಡುತ್ತೆ. ಹಲ್ಲೆಲೂಯಾ. ಎಲ್ಲದಿಗೆ ಬೆಂಕಿ ಹಚ್ಚಿಬಿಡುತ್ತೆ. ಈ ನಾಲ್ಗೆ ಯಾರ ಮನೆಯನ್ನಾದ್ರೂ ಹಾಳು ಮಾಡ್ಬಿಡತ್ತೆ, ಯಾರಿಗಾದ್ರೂ ಏನಾದ್ರೂ ಮಾಡತ್ತೆ. ಅದು ಮಾತ್ರ ಅಲ್ಲ, ಈ ನಾಲಿಗೆ ನಮ್ಮ ಪ್ರಾಣ ಆತ್ಮ ದೇಹವನ್ನ ಏನ್ ಮಾಡತ್ತಂತೆ? ಕೆಡಿಸ್ಬಿಡತ್ತೆ. ಹಲ್ಲೆಲೂಯಾ. ಪ್ರಪಂಚವೆಂಬ ಚಕ್ರಕ್ಕೆ ಈ ನಾಲಿಗೆ ಬೆಂಕಿ ಹಚ್ಚಿಬಿಡುತ್ತೆ. ಅದರಿಂದ ಈ ಪ್ರಪಂಚದಲ್ಲಿ ನಾವು ಇರುವಾಗ, ಈ ಪ್ರಪಂಚದಲ್ಲಿ ನಾವು ಸಿಕ್ಕಾಕೊಂಡಾಗ ಈ ನಾಲ್ಗೆ ಸುಮ್ಮನೆ ಇರೋದೇ ಇಲ್ಲ. ಯಾವುದನ್ನ ನೋಡಿದ್ರು, ಯಾವುದನ್ನ ಬೇಕಾದ್ರೂ, ಏನ್ ಬೇಕಾದ್ರೂ ಮಾತಾಡಿ ಮಾತಾಡಿ ನಮ್ಮನ್ನ ಆತ್ಮಿಕ ಜೀವಿತದಿಂದ ನಮ್ಮನ್ನ ಕರ್ಕೊಂಡು ಹೋಗಿ ಹಲ್ಲೆಲೂಯಾ ಬೆಂಕಿಗೆ ಕೆಡುವಂತ ಒಂದು ಪರಿಸ್ಥಿತಿಯನ್ನ ತರುತ್ತೆ. ಅದರಿಂದನೇ ವಾಕ್ಯ ಹೇಳುತ್ತೆ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆ ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಾಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನರಕದ ಬೆಂಕಿಯನ್ನ ಹತ್ತಿಸಿಕೊಳ್ಳುತ್ತಂತೆ. ಪಾಪದ ಸಂಬಳ ಪಾಪ ಮಾಡುವಂತ ಸತ್ಮೇಲೆ ಎಲ್ಲಾಗತ್ತೆ? ಬೆಂಕಿ ಗಂಧಕರ ಕೆರೆಗೆ ತೊಬ್ಬಲ್ಪಡ್ತೇವೆ. ಹಲ್ಲೆಲೂಯಾ. ನಮ್ಮ ನಾಲ್ಗೆನೆ ನಮಗೇನ್ ಮಾಡತ್ತಂತೆ? ಬೆಂಕಿ ಹತ್ತಿಸಿಕೊಳ್ಳುತ್ತೆ. ನರಕದ ಬೆಂಕಿಯಿಂದ, ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಂತೆ. ಹಲ್ಲೆಲೂಯಾ. ಅದರಿಂದ ಈ ನಾಲಿಗೆ ನಮ್ಮನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದರೆ ನಮ್ಮ ನರಕನೇ ಖಂಡಿತ. ನರಕದ ವಾಕ್ಯತೆ, ನರಕದಿಂದ ಬೆಂಕಿ ಹಚ್ಚಿಸ್ಕೊಳ್ತದೆ. ನರಕದ ಬೆಂಕಿ ಹಚ್ಚಿಸತ್ತೆ ನಾಲ್ಗೆ. ಅದರಿಂದ ನಾವು ಎಚ್ಚರವಾಗಿರ್ಬೇಕು, ಎಚ್ಚರವಹಿಸಬೇಕು. ಈ ಲೋಕ ನಮ್ಮನ್ನ ಪಾಪದ ರೀತಿಯಲ್ಲಿ, ಅಕ್ರಮದ ರೀತಿಯಲ್ಲಿ, ಅಶುದ್ಧತೆ ರೀತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕಾಗಿ ಇದು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಇದು ನಮ್ಮನ್ನ ದೇವರ ರಾಜ್ಯಕ್ಕೆ ಹೋಗದಂತೆ ಈ ಲೋಕ ನಮ್ಮನ್ನ ಆವರಿಸಿಕೊಡ್ತದೆ. ಈ ಲೋಕ ನಮ್ಮನ್ನ ಆವರಿಸಿಕೊಂಡು ರಾಜ್ಯಕ್ಕೆ ಹೋಗದಂತೆ, ಈ ಪ್ರಪಂಚವು ನಮ್ಮನ್ನ ರಾಜ್ಯಕ್ಕೆ ಹೋಗದಂತೆ ತಡೆಯುವಂತದ್ದಾಗಿದೆ. ಅದರಿಂದ ನಾವು ಬಹಳ ಎಚ್ಚರ ವಹಿಸಿರ್ಬೇಕು. ಹಲ್ಲೆಲೂಯಾ. ಅದೇ ಯಾಕೋಬನ ಬರೆದಂತೆ 4ನೇ ಅಧ್ಯಾಯ 4ನೇ ವಾಕ್ಯ ಹೋದ್ರೆ ಏನ್ ಹೇಳುತ್ತೆ? விபச்சாரரே, விபசாரிகளே, உலக சிநேகம் தேவனுக்கு விரோதமான பகை என்று அறியீர்களாம். ஆகையால் உலகத்துக்கு சிநேகிதனாயிருக்க விரும்புகிறவன் தேவனுக்கு பகைஞனாயிருக்கிறான். ವ್ಯಭಿಚಾರಿಗಳು ನೀವು,
ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಆಮೇಲೆ ಅಲ್ಲೆಲ್ಲೂಯ. ವ್ಯಭಿಚಾರಿ, ಅಲ್ಲೆಲ್ಲೂಯ. ಆ ಪ್ರಾರಂಭ ವಾಕ್ಯ ನಡುತ್ತೆ, ವ್ಯಭಿಚಾರಿಗಳು ವ್ಯಭಿಚಾರಿ ನೀವು, ಇಹಲೋಕ ಸ್ನೇಹವು, ಇಹಲೋಕದ ಸ್ನೇಹವು ದೇವ ವೈರವೆಂದು, ದೇವರ ವೈರವೆಂದು. ತಮಿಳಲ್ಲಿ ಬಾರಿ ಚೆನ್ನಾಗಿ ಹೇಳಿದ. ಅದಕ್ಕೆ ಏನ್ ಹೇಳುತ್ತಮ್ಮ? உலக சிநேகம் தேவனுக்கு விரோதமான பகை என்று. ಪಗೈ, ಅಲ್ಲೆಲ್ಲೂಯ. ಹಾಗೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ವೈರ, ಇಹಲೋಕ ಸ್ನೇಹ ದೇವರಿಗೆ ವೈರಿಯಾಗಿದ್ದಂತೆ. ಅಲ್ಲೆಲ್ಲೂಯ. ವೈರತ್ವವನ್ನು ಉಂಟು ಮಾಡುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದೇವರು ನಮ್ಮನ್ನ ಈ ಲೋಕದಿಂದ ಬೇರ್ಪಡಿಸಿ, ನಮಗಿರುವಂತ ಪಾಪಗಳು ಅಕ್ರಮಗಳು ಎಲ್ಲದಿಂದ ತಪ್ಪಿಸಿ ನಮ್ಮನ್ನ ಬೇರ್ಪಡಿಸಿದ್ದಾರೆ. ಅಲ್ಲೆಲ್ಲೂಯ. ನಿಮ್ಮನ್ನ ತಿಳಿಯೋದು, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇಹಲೋಕಕ್ಕೆ ಸ್ನೇಹವು ದೇವರ ವೈರಿ. ಇಹಲೋಕದ ಸ್ನೇಹ ಅಂದ್ರೆ ಈ ಲೋಕದ ಎಲ್ಲ ಆಸಾ ಪಾಸಗಳಲ್ಲಿ ನಾವು ಸಿಕ್ಕಿಕೊಳ್ಳುವಾಗ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗುವ ಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ. ಈ ಲೋಕಕ್ಕೆ ನಾವು ಅಲ್ಲೆಲ್ಲೂಯ ಸ್ನೇಹಿತರಾದ್ರೆ, ಈ ಲೋಕ ನಮ್ಮನ್ನ ಸ್ನೇಹಿತನಾಗಿ ಮಾಡ್ಕೊಳ್ಳಕ್ಕೆ ಇಷ್ಟಪಡುತ್ತೆ. ಅಧಿಕಾರ ಕೊಡ್ತೀನಿ, ಅಧಿಕಾರದ ಒಂದು ಅಧಿಕಾರದಲ್ಲಿ ತಗೊಂಡೋಗಿ ಸೇರಿಸ್ತಾರೆ. ಹಣದ ಆಸೆ, ಮಣ್ಣಿನ ಆಸೆ, ಹೆಣ್ಣಿನ ಆಸೆ, ಬದುಕಿನ ಬಾಳನ ಡಂಬವನ್ನ ತೋರಿಸಿ ಅಲ್ಲೆಲ್ಲೂಯ ನಮ್ಮನ್ನ ಏನ್ ಮಾಡುತ್ತಂತೆ? ಇಹಲೋಕವೆಂಬ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ಅಲ್ಲೆಲ್ಲೂಯ. ನೀ ಲೋಕಕ್ಕೆ ಸ್ನೇಹಿತನಾದ್ರೆ ದೇವರಿ ವೈರಿ ಆಗ್ತೀಯ. ಅಲ್ಲೆಲ್ಲೂಯ. ನೀ ದೇವರಿ ವೈರಿ ಆದ್ರೆ ನಿನ್ನನ್ನು ಆತನ ಮಹಿಮೆಯಿಂದ ನಾವು ದೂರ ಹೋಗಲ್ಪಡ್ತೇವೆ. ಅದರಿಂದನೇ ಈ ಲೋಕ ನಮ್ಮನ್ನ ಪಾಪದಲ್ಲಿ ಶಿಕ್ಷಕ್ಕೆ ನೋಡುತ್ತೆ. ಅದಕ್ಕೆ ಸ್ವಾಮಿಯನ್ನ ಏನ್ ಮಾಡದಂತೆ ಸೈತನ ಆಸೆ ತೋರಿಸ್ತಾನೆ. ಲೋಕದ ಆಸೆಯನ್ನ ತೋರಿಸ್ತಾನೆ. 40 ದಿವಸ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಬಂದ ಮೇಲೆ ರೊಟ್ಟಿಯನ್ನ ಮತ್ತೆ ಶಿಖರದ ಮೇಲೆ ಬಿಳು ಜಂಬೋಡಿ ಯಾರಾದ್ರೂ ಹಿಡ್ಕೊಂತಾರ ಅನ್ನೋ ಕಡೆದಾಗ ಏನ್ ಮಾಡ್ತಾನೆ? ಬೆಚ್ಚದ ಮೇಲೆ ಕರ್ಕೊಂಡೋಗಿ ಇಹಲೋಕದ ಅರಮನೆಗಳು, ಅದರ ವೈಭವಗಳು, ಪ್ರಪಂಚದಲ್ಲಿರುವಂತ ಎಲ್ಲ ಪಾಪದ ವೈಭವಗಳು, ಹಣದ ವೈಭವಗಳು, ಅಲ್ಲೆಲ್ಲೂಯ ಮನುಷ್ಯನು ಆಸೆ ಪಡುವಂತ ಎಲ್ಲ ವೈಭವಗಳನ್ನ ಅಲ್ಲಿ ಯೇಸು ಸ್ವಾಮಿಗೆ ತೋರಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವೆಲ್ಲ ನಿನಗೆ ಕೊಡ್ತೇನೆ, ನೀನ್ ನನಗೆ ಅಡ್ಡ ಬಿದ್ದರೆ ಇದೆಲ್ಲ ನಿನಗೆ, ಅಲ್ಲೆಲ್ಲೂಯ ಇದೆಲ್ಲ ನಿನ್ಗೆ ಕೊಟ್ಬಿಡ್ತೇನೆ. ಇದನ್ನ ಆದಾಮನ ಹತ್ರ ಕಿತ್ಕೊಂಡ್ಬಂದು ಅವನೇ ಇಟ್ಕೊಂಡಿದ್ದಾನೆ ಪ್ರಪಂಚದೆಲ್ಲ ಅಧಿಕಾರವನ್ನ. ಯೇಸು ಸ್ವಾಮಿಗೆ ಹೇಳ್ತೇನೆ, ನನಗೆ ಅಡ್ಡ ಬಿದ್ದರೆ ಅಧಿಕಾರ ಎಲ್ಲ ನಾನು ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳಿ. ಅಲ್ಲೆಲ್ಲೂಯ. ಅದರಿಂದ ಈ ವಾಕ್ಯದಲ್ಲಿ ಏನ್ ನೋಡ್ತೇವೆ ಅಂದ್ರೆ, ನೀನು ದೇವರಾದ ಕರ್ತನೊಬ್ಬನನ್ನೇ ಸಾಷ್ಟಾಂಗವರೆಗೆ ಆರಾಧಿಸ್ಬೇಕಂತೇಳಿ ಬರೆದದೆ ಎಂಬುದಾಗಿ ನಮ್ಮ 10 ಸುವಾರ್ತೆಯಲ್ಲಿ ಈ ವಾಕ್ಯವನ್ನು ಕಳೆದೆಲ್ಲ ಆಚೆ ವಾರ ನಾವು ಓದಿದ್ದೇವೆ. ಅಲ್ಲೆಲ್ಲೂಯ. ಅದರಿಂದ ಈ ಲೋಕದ ಸ್ನೇಹವು ಅಥವಾ ಈ ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿದ್ರೆ ಎಲ್ಲ ಆಸಾಪಾಸೆಗಳನ್ನ ಸಿಕ್ಕಿಕೊಳ್ಳಬೇಕಾದ್ರೆ, ಈ ಲೋಕವು ನಮ್ಮನ್ನ ಪಾಪದಲ್ಲಿ ಸಿಕ್ಕಿಸುವುದಕ್ಕೂ, ಈ ಲೋಕವು ನಮ್ಮನ್ನು ಆಸಾಪಾಸೆಗಳಲ್ಲಿ ಸಿಕ್ಕಿಸುವುದಕ್ಕೂ, ಈ ಲೋಕವು ದೇವರಿಗೂ ನಮಗಿರುವಂತ ಐಕ್ಯದಿಂದ ತಪ್ಪಿಸುವುದಕ್ಕೂ ಪ್ರಯಾಸ ಪಡುತ್ತೆ. ಅಲ್ಲೆಲ್ಲೂಯ. ಮನುಷ್ಯನಿಗೆ ಆಸೆ ಹುಟ್ಟಿಸುತ್ತೆ. ಅಯ್ಯೋ, ಒಂದು ಮನೆ ಇದ್ರೆ ಚೆನ್ನಾಗಿತ್ತು, ಒಂದು ಬೈಕ್ ಇದ್ರೆ ಚೆನ್ನಾಗಿತ್ತು, ಅವ್ರಿಂತ ಕಾರ್ ತಗೊಂಡಿದ್ದಾರೆ, ನಾವೊಂದು ಕಾರ್ ತಗೊಂಡಿದ್ರೆ ಚೆನ್ನಾಗಿತ್ತು, ಅವ್ರಿಂತ ಬಿಲ್ಡಿಂಗ್ ಕಟ್ಟಿದ್ದಾರೆ, ನಾವೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಚೆನ್ನಾಗಿತ್ತು. ಇವೆಲ್ಲ ಲೋಕದ ಆಸೆಗೆ ಸೆಳೆಯುವಂಥದ್ದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ನೀತಿಗಾಗಿ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ, ಇವುಗಳ ಜೊತೆಗೆ ಅವೆಲ್ಲ ನೆನಪು ಕೊಡಲ್ಪಡುತ್ತೆ. ದಾವೀದನು ದೇವರ ಮಾತಿಗೆ ವಿಧೇಯನಾಗಿ ಯುದ್ಧ ಮಾಡ್ತಾ ಇದ್ದನು. ದಾವೀದನು ದೇವರಿಗೋಸ್ಕರ ನಡೀತಾ ಇದ್ದನು. ಅಲ್ಲೆಲ್ಲೂಯ. ದಾವೀದಿಗೆ ಏನು ಕಡಿಮೆ ಇದ್ದಿಲ್ಲ, ಅವನು ಅರಸನಾಗಿದ್ದ. ಆದ್ರೆ ದೇವರು ಹೇಳ್ತಾರೆ, ನಾನು ನಿನಗೊಂದು ಮನೆ ಕಟ್ಕೊಡ್ತೇನೆ. ಅಲ್ಲೆಲ್ಲೂಯ. ನಾನು ನಿನಗೆ ಒಂದು ಮನೆಯನ್ನ ಯಾಕಪ್ಪ ಕಟ್ಕೊಡ್ಬೇಕು ದೇವರು? ಅವ್ರ ರಾಜನಾಗಿದ್ದಾನೆ, ಅವನಿಗೆಲ್ಲ ಅಧಿಕಾರ ಇದೆ, ಅವನದೇ ರಾಜ್ಯಭಾರ, ಎಲ್ಲ ಎಲ್ಲೆಗಳು ವಿಸ್ತಾರವಾಗ್ತಾ ಇದೆ, ಅವನೆಲ್ಲ ಎಲ್ಲೆಗಳಾಗಿದ್ದೆ, ಅವನು ರಾಜನಾಗಿದ್ದಾನೆ. ಆದ್ರೆ ದೇವ್ರು ಹೇಳ್ತಾರೆ, ನಿನಗೊಂದು ಮನೆ ಕಟ್ಕೊಡ್ತೇನೆ. ಅಲ್ಲೆಲ್ಲೂಯ. ಮನುಷ್ಯ ಕಟ್ಟುವ ಮನೆ ಶಾಶ್ವತವಲ್ಲ, ದೇವರು ಕಟ್ಟುವಂತ ಮನೆ ಅದು ಶಾಶ್ವತವಾಗಿರುತ್ತೆ. ಅಲ್ಲೆಲ್ಲೂಯ ಹೇಳ್ರಿ, ಅಲ್ಲೆಲ್ಲೂಯ. ಅವ್ರು ಕಟ್ಟುವಾಗ್ಲೇ ಶಾಶ್ವತ. ನಾವೆಷ್ಟೇ ಪ್ರಯಾಸ ಪಟ್ರು ಒಂದಿನ ಎಲ್ಲ ಕಳ್ಕೊಂಡು ನದಿ ಬೀದಿಯಲ್ಲಿ ನಿಲ್ಬೇಕಾಗತ್ತೆ. ಕೋಟಿ ಕೋಟಿ ಗಟ್ಲೆ
ದುಡ್ದವ್ರು ಇವತ್ತು ಎಲ್ಲೋ ಒಂದ್ ಕಡೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಿದೆ. ಹಲ್ಲೆಲೂಯ. ಯಾಕಂದ್ರೆ ದುಡ್ಡು ನಿಲ್ಲಲ್ಲ, ನಮ್ಮನ್ನ ಪಾಪದಲ್ಲಿ ಶಿಕ್ಷುತ್ತೆ, ನಮ್ಮೆಲ್ಲ ಆಶೀರ್ವಾದವನ್ನ ಕಿತ್ತಾಕ್ಬಿಡುತ್ತೆ, ನಮ್ಮ ನಡುಬೀದಿಯಲ್ಲಿ ತಂದು ನಿಲ್ಸ್ಬಿಡತ್ತೆ. ಈ ಲೋಕದ ಹಲ್ಲೆಲೂಯ, ಈ ಲೋಕದ ಅಂದ್ರೆ ಲೋಕದ ಓಕೆನಂತೆ ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವನು ದೇವರನ್ನು ಕಳ್ಕೊಳ್ತಾನೆ. ಹಲ್ಲೆಲೂಯ. ಯಾಕಂದ್ರೆ ಈ ಲೋಕ ನಮ್ಮನ್ನ ಏನ್ ಮಾಡುತ್ತೆ? ಸೆಳೆಯತ್ತೆ, ಆತ್ಮಿಕ ಜೀವಿತದಿಂದ ಸೆಳೆಯತ್ತೆ, ನಮ್ಮ ವೀಕ್ನೆಸ್ ಅನ್ನ ಕಂಡುಹಿಡಿಯುತ್ತೆ. ಹಲ್ಲೆಲೂಯ. ಏನ್ ಮಾಡಿದ್ರೆ ಇವನು ಬೀಳ್ತಾನೆ ಅಂತ ಹೇಳಿ. ಅದರಿಂದ ಈ ಪ್ರಪಂಚ ಏನ್ ಮಾಡುತ್ತಂತೆ, ಈ ಲೋಕ ಸ್ನೇಹವು ದೇವರ ವೈರವೆಂದು ನಿಮಗೆ ದೇವರಿಗೆ ವೈರಿ ಅಂತ ಲೋಕದ ಆಸೆ. ನೀವು ಬಿಟ್ಬಿಡ್ರಿ, ನಿಮಗೇನ್ ಬೇಕು ದೇವರಿಗೆ ಗೊತ್ತು. ಹಲ್ಲೆಲೂಯ. ನೀವು ಫಸ್ಟ್ ನೀ ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡ್ರಿ. ಅಪ್ಪ, ನಿನ್ನ ರಾಜ್ಯವನ್ನ ಕಟ್ಟುವುದಕ್ಕೆ ನಾನು ಏನ್ ಮಾಡಬೇಕು? ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು, ಯೇಸುಸ್ವಾಮಿಗೋಸ್ಕರ ಏನಾದ್ರೂ ಮಾಡ್ಬೇಕು. ನನಗೋಸ್ಕರ ರಕ್ತ ಚೆಲ್ಲಿದ್ರು, ನನಗೋಸ್ಕರ ಗಾಯಪಟ್ಟು, ನನ್ನ ಸಂಗಾಂಗಗಳು ಮಾಡಿದ ಎಲ್ಲಾ ತಪ್ಪುಗಳಿಗೂ ಆತನ ಅಂಗಾಂಗಗಳೆಲ್ಲ ಗಾಯವಾಯ್ತು. ಆ ರಕ್ತದಿಂದ ನನ್ನ ತೊಳೆದು ಶುದ್ಧಿ ಮಾಡಿದ್ರು. ಆದ್ರೆ ನಾನೇನ್ ಮಾಡ್ತಾ ಇದ್ದೇನೆ ದೇವರಿಗೆ? ಹಲ್ಲೆಲೂಯ. ನಾನೇನ್ ಮಾಡ್ತಾ ಇದ್ದೇನೆ ನೋಡ್ರಿ. ಎಲ್ಲ ಆದಾಮನಿಗೆ ಕೊಟ್ರು ಒಂದು ಆಸೆ, ಹೆಂಗಾದ್ರೂ ಈ ಹಣ್ಣನ್ನು ತಿನ್ಬಿಡೋಣ ಅಂತ. ಹಲ್ಲೆಲೂಯ. ಇವಾಗ ದೇವ್ರು ನಮ್ಗೆ ಎಲ್ಲ ಕೊಟ್ಟಿದ್ದಾರೆ, ತೃಪ್ತಿಯಾಗಿದ್ದೀವಿ, ಆದ್ರೂ ಒಂದು ಆಸೆ ಇದಾ ಇಲ್ವಾ? ಹಲ್ಲೆಲೂಯ. ಏನಾದ್ರೂ ಒಂದು ಆಸೆ ಇರುತ್ತೆ. ಒಂದು ಒಳ್ಳೆ ನಕ್ಲೆಸ್ ಇದ್ರೆ ಇದಕ್ಕಿಂತ ಒಂದು ಒಳ್ಳೆ ದೊಡ್ಡ ನಕ್ಲೆಸ್ ತಗೊಂಡ್ರೆ ಚೆನ್ನಾಗಿ ಆಸೆ ಇರುತ್ತೆ. ಹಲ್ಲೆಲೂಯ. ಈ ಆಸೆ ಏನ್ ಮಾಡುತ್ತಂತೆ? ನಮ್ಮನ್ನ ಸೆಳ್ಕೊಂಡು ಹೋಗುತ್ತೆ. ದೇವರ ಐಕ್ಯತೆಯಲ್ಲಿ, ದೇವರ ಅನನ್ಯತೆಯಲ್ಲಿ ನಮ್ಮನ್ನ ನಿಲ್ಲದಂತೆ ನಮ್ಮನ್ನ ಸೆಳೆದುಕೊಂಡು ಈ ಲೋಕ ನಮ್ಮನ್ನು ಎಳೆಯುತ್ತೆ. ಬಾ ಬಾ ಬಾ, ನಿತ್ಯ ರಾಜ್ಯ ಬೇಡ, ನನ್ನ ಹತ್ರ ಬಾ, ಎಲ್ಲ ನಿನಗೆ ಕೊಡ್ತೇನೆ, ನೀನ್ ಏನ್ ಬೇಕಾದರೂ ನಾನೇನಿಗೆ ಕೊಡ್ತೇನೆ. ಹಲ್ಲೆಲೂಯ. ಅದರಿಂದ ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ. ಯಾವಾಗ ಲೋಕದ ಆಸೆ ನಮ್ಮನ್ನು ಆವರಿಸಿಕೊಳ್ಳುತ್ತೋ, ಯಾವಾಗ ಲೋಕದ ಆಸೆ ನಮ್ಮಲ್ಲಿ ತುಂಬಿಕೊಳ್ಳುತ್ತೋ, ಆವಾಗ ನಾವು ದೇವರಿಗೆ ವಿರೋಧಿಗಳಾಗ್ತೇವೆ. ಎಲ್ಲಾ ದೇವ್ರು ಕೊಟ್ರು ಅವ ಹಣ್ಣನ್ನು ತಿನ್ಬೇಕು ಅಂತ ಆಸೆ. ಸೈತಾನ ಆದತ್ತೆ ಆಲೋಚನೆ ನೋಡ್ದ, ಅಯ್ಯೋ ಇವಮ್ಮನ ಹಣ್ಣು ತಿನ್ನಕ್ಕೆ ಆಸೆ ಪಡ್ತಾಳೆ, ಯಾಕಾದ್ರೆ ಹಣ್ಣನ್ನು ತಿನ್ನಿಸ್ಬಿಡೋಣ. ಆಗ ನನಗಿಂತ ಚೆನ್ನಾಗಿಟ್ಟಿರುವಂತ, ನನಗಿಂತ ಆಶೀರ್ವಾದವಾಗಿರುವಂತ ಏನೇನು ತೊಟ್ಟಿಂದ ಅವರನ್ನು ಹೆಂಗಾದ್ರೂ ಹೊರಗೆ ಕಳಿಸ್ಬಿಡ್ಬೇಕು, ನನಗೆ ಸಿಗ್ಬೇಕಾದ ಆಶೀರ್ವಾದ ಇವ್ರಿಗೆ ಸಿಗಬಾರದು ಅಂತೇಳಿ ಹಲ್ಲೆಲೂಯ ಅವನು ಅವಳನ್ನ ಹಣ್ಣನ್ನ ತಿನ್ನಿಸ್ತಾನೆ. ನೋಡಕ್ಕೆ ರಮ್ಯವಾಗಿಯೂ, ಹಲ್ಲೆಲೂಯ, ತಿನ್ನೋದಕ್ಕೆ ರುಚಿಕರವಾಗಿದೆ ಅಂತ ನೆನೆಸ್ತು, ಚೆನ್ನಾಗಿರ್ಬೋದು, ತಿನ್ಬಿಡೋಣ ಅಂತ. ಹಾಗೆ ಈ ಲೋಕ ನಮ್ಮನ್ನ ಸೆಳೆಯುತ್ತೆ, ನಮ್ಮನ್ನು ಯಾವುದೋ ಒಂದು ಗುರಿಯಲ್ಲಿಟ್ಟು ನಮ್ಮನ್ನು ಸೆಳೆಯುತ್ತೆ. ನಮಗೂ ದೇವರಿಗೆ ಐಕ್ಯತೆ ಇಲ್ಲದಂತೆ ಆಗುವಂತೆ ಹಲ್ಲೆಲೂಯ ನಾವು ದೇವರಿಗೆ ವಿರೋಧಿಯಾಗಿ ಮಾಡೋದಕ್ಕೆ ಸೈತಾನ ಈ ಪ್ರಪಂಚದ ಮೂಲಕ ನಮ್ಮನ್ನ ಆವರಿಸ್ಕೊಳ್ತಾ ಇದ್ದಾನೆ. ಅದಕ್ಕೆ ಪೇತ್ರನ ಏನ್ ಹೇಳ್ತಾರೆ ಕೇಳೋಣ. 2 ಪೇತ್ರನ 2ನೇ ಅಧ್ಯಾಯ 20ನೇ ವಾಕ್ಯ ಓದೋಣ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. கர்த்தரும் இரட்சகருமாயிருக்கிற இயேசு கிறிஸ்துவை அறிகிற அறிவினாலே உலகத்தின் அசுத்தங்களுக்கு தப்பினவர்கள் மறுபடியும் அவைகளில் சிக்கிக்கொண்டு ஜெயிக்கப்பட்டால் முன்னிலைமை விட கேடுள்ளதா இருக்கும். ಹಲ್ಲೆಲೂಯಾ. ಸಿಕ್ತರಾ? ಎಲ್ಲರೂ ಒಂದ್ಸಲ ಓದ್ಬಿಡೋಣವಾ? ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನತೆಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿರುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಕರ್ತನು ರಕ್ಷಕನಾಗಿರೋ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವೆಲ್ಲ ಜ್ಞಾನ ಹೊಂದಿದ್ದೇವೆ. ಪಾಪ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ನಮಗೇನ್ ಬೇಕೋ ಬೇಡಿಕೊಳ್ಳ್ರಿ ಕೊಡಲ್ಪಡುತ್ತದೆ ಅಂತ ಹೇಳಿದ್ದಾರೆ. ಅಪ್ಪ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನು ಏನ್ ಬೇಕಾದ್ರೆ ಆದಾಮ್ ಅವನಿಗೆ ಒಂದು ಕೊರತೆ ಇಲ್ಲದಂತೆ ಏದೇನು ತೋಟದಲ್ಲಿ ಇಟ್ಟು ಆಶೀರ್ವದಿಸಿದ್ರು, ಅದೇ ರೀತಿ ನಮಗೆ ಯಾವುದೇ ಕೊರತೆ ಇಲ್ಲದಂತೆ ದೇವರು ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿ ಆ ಜ್ಞಾನ ವಿವೇಕಗಳು ನಮ್ಮ ತುಂಬಿಸಲ್ಪಟ್ಟು
ಆತ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧರಾಗಿರುವಂತ ನಾವು, ಅಲ್ಲಿ ವಾಕ್ಯ ಹೇಳುತ್ತೆ, ಲೋಕದ ಮಲಿನತೆಗಳಿಗೆ ತಪ್ಪಿಸಿಕೊಂಡು, ಇವಾಗ ಅವ್ರ ರಕ್ತದಿಂದ ಎಲ್ಲಾ ಮಲಿನತೆಯನ್ನ ದೇವರು ತೊಳೆದು ನಮ್ಮನ್ನು ಶುದ್ಧಿ ಮಾಡಿದ್ರು. ಅದಕ್ಕೆ ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಿರಲಿ, ನೀತಿವಂತನು ಇನ್ನೂ ನೀತಿವಂತನಾಗಿರಲಿ, ಅಶುದ್ಧನು ಇನ್ನೂ ಅಶುದ್ಧ, ಪಾಪ ಮಾಡುವನು ಇನ್ನೂ ಪಾಪ ಮಾಡಿ. ಹಲ್ಲೆಲೂಯಾ. ಆಗ ದೇವ್ರ ವಾಕ್ಯನತೆ, ನಾ ಲೋಕದ ಮಲಿನತೆಯಿಂದ ನನ್ನ ತಪ್ಪಿಸಿ ನಮ್ಮನ್ನು ಶುದ್ಧಿ ಮಾಡಿ ಆತ ರಕ್ತದಿಂದ ತೊಳೆದು ನಮ್ಮನ್ನ ಕಾಪಾಡಿದ್ರು. ಆದರೆ ಮತ್ತೆ ಲೋಕದಲ್ಲಿ ಸಿಕ್ಕಾಕಿಕೊಳ್ಳುವಾಗ ಅಲ್ಲಿ ವಾಕ್ಯ ಹೇಳ್ತೆ, ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ, ಹಲ್ಲೆಲೂಯಾ, ಮತ್ತೆ ನಮ್ಮನ್ನು ಶಿಕ್ಷಿಸಲಿಕ್ಕೆ ನೋಡುತ್ತೆ ಪ್ರಪಂಚ. ಏನಾದರೂ ಮಾಡಿ ನಮ್ಮನ್ನು ಶಿಕ್ಷಿಸ್ಬೇಕು, ಏನಾದರೂ ಮತ್ತೆ ನಾವು ಮಲಿನರಾಗಿರ್ಬೇಕು, ನಾವು ಮತ್ತೆ ಪಾಪಿಗಳಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮನ್ನು ಯಾಗಾದ್ರೂ ಸಿಗಿಸ್ಬೇಕಂತ ಪ್ಲಾನ್ ಮಾಡ್ತಾನೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ. ಅವಾಗ ಇವನ ಎಲ್ಲ ತಂತ್ರಗಳು ಕುತಂತ್ರಗಳನ್ನ ದೇವ್ರು ನಮ್ಮನ್ನ ತಪ್ಪಿಸಿ ಕಾಯ್ಲಿಕ್ಕೆ ಇರ್ತಾನೆ. ಹಲ್ಲೆಲೂಯಾ. ಯಾಕಣ್ಣಂತೆಲ್ಲ ಕೇಳ್ತಾನೆ, ಯಾಕಣ್ಣಂತೆಲ್ಲ ಕೇಳ್ತಾನೆ. ತಂದೆ ದೇವ್ರು ಹೇಳಿದ್ರಲ್ಲ, ತಿನ್ಬೇಡ ಅದನ್ನ ಮುಟ್ಬೇಡ ಅಂತೇಳಿ. ಇವನು ಯಾವನ್ ಬಂದು ಹೇಳೋದಿಕ್ಕೆ? ಇವನು ಹೇಳಿದ್ರೆ ನಾ ಕೇಳ್ಬೇಕಾ? ಇವನು ಹೇಳಿದ್ರೆ ಅಣ್ಣನ್ ತಿನ್ಬೇಕಾ? ಅವ ನೆನ್ಸ್ಲಿಲ್ಲ. ಹಲ್ಲೆಲೂಯಾ. ಆ ಜ್ಞಾನ ಇತ್ತು, ಎಲ್ಲ ಮಾಡುವಂತ ಜ್ಞಾನ ಇತ್ತು, ಆದ್ರೂ ಆ ಅಣ್ಣನ್ನ ತಿಂದ. ಒಂದ್ ಕಪ್ ರಕ್ಷಣೆ ಹೊಂದಿದ್ರೆ ಏನಾಯ್ತು ಮರ, ಒಂದ್ ಸ್ವಲ್ಪ ಕುಡಿದ್ ನೋಡು, ಒಂದ್ ಸುಳ್ಳು ಹೇಳು, ಒಂದ್ ತಪ್ಪು ಮಾಡು, ಏನಾದ್ರೂ ಒಂದು ಪಾಪವನ್ನ ನಾವು ಮಾಡಿಸೋದಕ್ಕೆ ಇಲ್ಲಿ ಆತುರಗೊಳ್ಳುವಂಥದ್ದಾಗಿದೆ. ಲೋಕದ ಮಲಿನತೆ ನಮ್ಮನ್ನ ಕಾಯ್ತಾ ಇದೆ. ಯಾವ ಮಲಿನತೆ ಬೇಡ ಅಂತ ದೇವರು ಬಿಡಿಸಿ ನಮ್ಮನ್ನು ತೊಳೆದು ಶುದ್ಧಿ ಮಾಡಿದ್ರು, ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಸೋಲ್ತೇವೆ. ಹಲ್ಲೆಲೂಯಾ. ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಅವ ತಿನ್ಲು, ನಾವು ತಿನ್ನೋದು ಬೇಡ. ಹಲ್ಲೆಲೂಯಾ. ಸಿಂಸನ್ ಏನ್ ಮಾಡಿದ್ರು? ದೇವರವ್ನಿಗೆ ಒಳ್ಳೆ ಆಶೀರ್ವಾದ ಕೊಟ್ರು, ವರ ಕೊಟ್ರು. ಆ ಸಿಂಹನ ಹಂಗೆ ಸೀಳ್ ಬಿಸಾಕ್ಬಿಟ್ಟ, ಗುರಿಯನ್ನು ಸಿಗದಂಗೆ ಹಂಗೆ ಸಿಗದಾಕ್ಬಿಟ್ಟ. ಹಲ್ಲೆಲೂಯಾ. ಅಂಥವ್ನ ಏನ್ ಮಾಡ್ದ? ಲೋಕದ ಪಾಪದಲ್ಲಿ ಸಿಕ್ಕಾಕ್ಬಿಟ್ಟ. ಅವನ ಪರಿಸ್ಥಿತಿ ಏನಾಯ್ತು ಅಂತ್ಯದಲ್ಲಿ? ಏನಾಯ್ತು ಹೇಳ್ರಿ? ಕಣ್ ಕಿತ್ತಲ್ಪಡ್ತು ಸಿಂಸೊಂದು. ಹಲ್ಲೆಲೂಯಾ. ಕಣ್ ಕಳ್ಕೊಂಡ, ತನಗಿದ್ದಂತ ಕಣ್ಣು ಹೋಗ್ಬಿಡ್ತು. ಲೋಕದ ಮಲಿನತೆಯಲ್ಲಿ ಯಾವಾಗ ಸಿಕ್ಕಾಕ್ಬಿಟ್ಟು ಅವ್ನು ಕೊಟ್ಟಂತ ಅಭಿಷೇಕ, ಕೊಟ್ಟಂತ ವರ ಎಲ್ಲೋ ಅವನನ್ನು ಬಿಟ್ಟು ಹೋಯ್ತು. ಅವನಿದ್ದಂತ ಕಣ್ಣನ್ನ ಕಳ್ಕೊಂಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೆಟ್ಟದಾಗಿರುತ್ತಂತೆ. ಒಂದು ವಾಕ್ಯ ಓದೋಣ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 45ನೇ ವಾಕ್ಯ ಹೋದ್ರಿ. 12:45 ಏನಾಗುತ್ತೆ? திரும்பி போய் தன்னிலும் பொல்லாத வேறு 7 ஆவிகளை தன்னுடனே கூட்டிக் கொண்டு வந்து உட்புகுந்து அங்கே குடியிருக்கும். அப்பொழுது அந்த மனுஷனுடைய முன்னிலைமையிலும் அவன் பின்னிலைமை அதிக கேடுள்ளதா இருக்கும். அப்படி இந்த பொல்லாத சந்ததியாருக்கும் சம்பவிக்கும் என்றார். ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು, ಅವು ಒಳ ಹೊಕ್ಕಿ ಅಲ್ಲಿ ವಾಸ ಮಾಡುವುದು. ಆಗ ಮನುಷ್ಯನ ಸ್ಥಿತಿ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುವುದು, ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಹಲ್ಲೆಲೂಯಾ. ಯಾರ ಯೇಸು ಹೇಳ್ತಾರೆ ಈ ಮಾತು, ತನ್ನ ಬಾಯಿಂದ ಹೇಳಿದಂತ ಮಾತು. ಒಬ್ಬ ಮನುಷ್ಯನನ್ನು ದೆವ್ವ ಬಿಟ್ಟು ಹೋದ ಮೇಲೆ ಅದು ವಿಶ್ರಾಂತಿ ಸಿಕ್ಕದೆ ನೀರಿನ ಕಡೆಗೂ ಸ್ಥಳಗಳಲ್ಲಿ ತಿರುಗಾಡುತ್ತಾ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗ್ತೇನೆ. ಹಲ್ಲೆಲೂಯಾ. ನಾನು ಬಿಟ್ಟು ಬಂದಂತ ಪಾಸ್ಟರ್ ಹತ್ರ ಮತ್ತೆ ಹೋಗ್ತೇನೆ. ಏನಾದ್ರೂ ಪಾಸ್ಟರ್ ತಪ್ಪು ಮಾಡಿದಾರ, ಪಾಪ ಮಾಡಿದಾರ, ಅಕ್ರಮ ಮಾಡಿದಾರ, ಹಲ್ಲೆಲೂಯಾ, ಬಂದು ನೋಡ್ಕೊಂಡು ಹೋಗೋಣ. ಬಿಟ್ಟು ಹೋಗಿದ್ ಮನೆ ಖಾಲಿ ಇದೆಯಾ? ಆ ಮನೇಲಿ ಯಾರು ವಾಸ ಮಾಡ್ತಿಲ್ವಾ? ಆ ಮನೇಲಿ ಯಾರು ಇಲ್ವಾ? ಹೃದಯ ಎಂಬ ಮನೆಯಲ್ಲಿ ಯಾರು ಇಲ್ವಾ? ಅವ್ರ ಜೀವಿತದಲ್ಲಿ ಯೇಸು ಸ್ವಾಮಿ ಇಲ್ವಾ? ಬಂದು ನೋಡಕ್ ಬರ್ತಾನೆ. ಬಂದು ನೋಡಿದಾಗ ಹಲ್ಲೆಲೂಯಾ, ಅಲ್ಲಿ ನೋಡ್ರಿ, ಆ ಮನೆಯಲ್ಲಿ ಒಕ್ಕಲಿದ್ದ ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನ ತಮ್ಮೊಂದಿಗೆ ಕರ್ಕೊಂಡು ಬರುತ್ತಂತೆ. ಹಲ್ಲೆಲೂಯಾ. ಒಂದ್ ದೆವ್ವ ಇದ್ದಾಗಲೇ ನಮ್ಮಿಂದ ಆಗಕ್ಕಾಗಲ್ಲ. ಇವಾಗ 7 ಜೊತೆ ಅಂದ್ರೆ 7 ದೆವ್ವ, ಇದು 8 ಆಲೋಚನೆಗಳು.
ಈ ಮನುಷ್ಯನ ಅವನ್ ಜೀವಂತವಾಗಿ ಇರಕ್ ಬಿಡೋದಿಲ್ಲ, ಸಾಯಂಗಿಲ್ಲ ಅಥವಾ ಬದುಕಂಗಿಲ್ಲ. ಅಂದ್ರೆ ಮುಂದಿನ ಸ್ಥಿತಿಯು ಅಂತ್ಯಸ್ಥಿತಿಗಿಂತ ಮೊದಲನೇ ಸ್ಥಿತಿಗೆ ಕೆಟ್ಟದಾಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಈ ಲೋಕದ ಮಲಿನತೆಗೆ, ಈ ಪ್ರಪಂಚದ ಪಾಪಕ್ಕೆ, ಈ ಪ್ರಪಂಚದ ಅಶುದ್ಧತೆಗೆ, ಈ ಪ್ರಪಂಚದ ಮಲಿನತೆಗೆ ನಾವು ಸಿಕ್ಕಿ ಹಾಕಿಕೊಳ್ಳದಂತೆ, ಹಲ್ಲೆಲೂಯಾ, ನಾವು ಸೋತು ಹೋದಂದ್ರೆ ಮುಗ್ದೋಯ್ತು. ಅದೇ ರೀತಿ ಅರಸನು ಸಾಲೋಮನ್ ಅಂತೇಳಿ, ಪ್ರಪಂಚದಲ್ಲಿ ಅವನಂತ ಜ್ಞಾನಿ ಯಾರಿಲ್ಲ, ಅವನಂತ ಅನುಭವಿಸ್ತ ಯಾರಿಲ್ಲ. ಅವನೇನ್ ಮಾಡದಂತೆ, ಅನ್ಯ ಕೋಮಿನ 4 ಸ್ತ್ರೀಗಳನ್ನ ಮದುವೆ ಮಾಡಿ ಅವ್ರು ಹೇಳ್ದಂಗೆ ಕೇಳಿ ಬೆಟ್ಟಗಳಲ್ಲಿ ಆ ದೇವಾಲಯಗಳನ್ನ ಕಟ್ಟಿ, ದೇವ್ರು ಬಂದು ಹೇಳಿದ್ರಂತೆ, ಸೊಲೊಮನ ಏನ್ ಮಾಡ್ತಿದ್ಯಪ್ಪ, ಯಾಕಪ್ಪ ತಿದ್ಕೋ ಅಂತ ಹೇಳಿ. ಆ ಪ್ರಪಂಚದ ಆಸೆ, ಆ ಪ್ರಪಂಚ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದರಿಂದ, ಹಲ್ಲೆಲೂಯಾ, ಅಲ್ಲಿ ದೇವರು ಮಾತಾಡೋದು ಅವನಿಂದ ಕೇಳಕ್ಕಾಗ್ತಾ ಇಲ್ಲ. ದೇವರು ತಳ್ಳಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದನೇ, ಯಾಕಂದ್ರೆ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗದ್ ಬೇಡ. ನಮ್ಮ ಅಂತ್ಯ ಹೆಂಗಿರ್ಬೇಕಂದ್ರೆ ಆಶೀರ್ವಾದವಾಗಿರ್ಬೇಕು. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ಇರಬೇಕು, ಆ ಬಂಗಾರದ ಬೀದಿಯಲ್ಲಿ ನಡೆಯಬೇಕು, ಆ ರತ್ನ ಮುತ್ತುಗಳಿಂದ ಅಲಂಕರಿಸಲ್ಪಟ್ಟಂತ ಹೊಸ ಯೆರೂಸಲೇಮಿನಲ್ಲಿ. ಹಲ್ಲೆಲೂಯಾ. ನಾನು ನಿನಗೊಂದು ಮನೆ ಕಟ್ತೀನಂತ ದಾವೀದ ಹೇಳಿದಂತೆ ದೇವ್ರು ನಮಗೆ ಹೇಳ್ತಿದ್ರೆ, ನಾನು ಹೋಗ್ತೇನೆ ನಿಮಗೋಸ್ಕರ ಒಂದು ಗುಡಾರವನ್ನ, ಒಂದು ಮನೆಯನ್ನ ಕಟ್ಟಿ ನಾನು ಬಂದು ನಿಮ್ಮನ್ನು ಕರ್ಕೊಂಡೋಗಿ ನನ್ನ ಜೊತೆಗೆ ಇಟ್ಕೊಳ್ತೇನೆ. ಹಲ್ಲೆಲೂಯಾ. ಅವ್ರು ಖಂಡಿತ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ಈ ಲೋಕದ ಮಲಿನತೆಗೆ ನಾವು ತಪ್ಪಿಸಿಕೊಳ್ಬೇಕು. ಆವಾಗಲೇ ಈ ಪ್ರಪಂಚದ ಈ ಮಲಿನತೆಗೆ ನಾವು ತಪ್ಪಿಸಿಕೊಂಡಿರೋರಾಗಿ ಇರ್ಬೇಕಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಮುಂದಿನ ಸ್ಥಿತಿ ಅಂತ್ಯಸ್ಥಿತಿಗೆ ಕೆಟ್ಟದಾಗಿರುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 1 ಯೋಹಾನ 4ನೇ ಅಧ್ಯಾಯ 5ನೇ ವಾಕ್ಯ ಓದುವಾಗ ಅಲ್ಲಿ ಈ ರೀತಿಯಾಗಿ ಹೇಳುತ್ತೇವೆ, ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ, ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ ಮತ್ತು ಲೋಕದವರು ಅವರ ಮಾತನ್ನ ಕೇಳ್ತಾರೆ. ಹಲ್ಲೆಲೂಯಾ. ತಮಿಳ படிமா. 1 யோவான் 4:5. அவர்கள் உலகத்துக்குரியவர்கள் ஆகையால் உலகத்துக்குரியவைகளை பேசுகிறார்கள். உலகமும் அவர்களுக்கு செவி கொடுக்கும். ಹಲ್ಲೆಲೂಯಾ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ, ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ ಮತ್ತು ಲೋಕದವರು ಅವರ ಮಾತನ್ನ ಕೇಳ್ತಾರೆ. ಯಾರು ಈ ಲೋಕದ ಮಾತನ್ನ ಕೇಳ್ತಾರೋ ಅದರಿಷ್ಟಂತೆ ಲೋಕ ಏನ್ ಹೇಳುತ್ತೋ ಅದರ ಪ್ರಕಾರ ನಡೆಯುವವರು, ಅದರ ಪ್ರಕಾರ ಜೀವಿಸುವವರು. ಹಲ್ಲೆಲೂಯಾ. ಲೋಕದವ್ರನ್ನ ಮಾತನ್ನು ಕೇಳ್ತಾರೆ. ನಾವು ಪರಲೋಕದವರು ಪರಲೋಕ ರಾಜ್ಯದ ಮಾತುಗಳನ್ನ ಕೇಳುವರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಅವರು ಲೋಕದಿಂದ ಹುಟ್ಟಿದವರಾಗಿದ್ದ ಕಾರಣ ಅವರು ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ. ಆದರೆ ಲೋಕದವರು ಅವರ ಮಾತನ್ನ ಕೇಳ್ತಾರೆ. ಯಾಕಂದ್ರೆ ಅದೇ 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ ಓದುವಾಗ, ಯಾಕೆಂದರೆ ದೇವರಿಂದ ಹುಟ್ಟಿದವಂತೆಲ್ಲವೂ ಲೋಕವನ್ನ ಜಯಿಸುತ್ತದೆ, ಲೋಕವನ್ನು ಜಯಿಸುವವನು ನಮ್ಮ ನಂಬಿಕೆಯೇ. தேவனால் பிறப்பதெல்லாம் உலகத்தை ஜெயிக்கும். நம்முடைய விசுவாசமே உலகத்தை ஜெயிக்கிற ஜெயம் ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಂದ ಹುಟ್ಟಿದವರೆಲ್ಲರೂ ಲೋಕವನ್ನ ಜಯಿಸ್ತಾರೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೋಕದಿಂದ ಹುಟ್ಟಿದವರು ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ ಮತ್ತು ಲೋಕದವರು ಅವರ ಮಾತನ್ನ ಕೇಳ್ತಾರೆ. ಆದ್ರೆ 5ನೇ ಅಧ್ಯಾಯ 4ನೇ ವಾಕ್ಯ, ಯಾಕಂದ್ರೆ ದೇವರಿಂದ ಹುಟ್ಟಿದಂತೆಲ್ಲವೂ ಲೋಕವನ್ನ ಜಯಿಸುತ್ತದೆ. ಹಲ್ಲೆಲೂಯಾ. ಲೋಕವನ್ನ ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ನಾವು ಈ ಲೋಕವನ್ನ ಜಯಿಸ್ಬೇಕು. ಈ ಲೋಕ ನಮಗೆ ಶಾಶ್ವತ ಅಲ್ಲ. 60 ವರ್ಷ 70 ವರ್ಷ ಬಲ ಹೆಚ್ಚಿದರೆ 80 ವರ್ಷನೇ ಈ ಲೋಕ ನಮಗೆ. ಅದ್ರ ಮೇಲೆ ನಮ್ಮ ಜೀವನ ಇಲ್ಲೇ ಇರಲಿ, ಮುಗಿದೋಯ್ತು.
ಯಾರೋ 105 ವರ್ಷ 112 ವರ್ಷ ಬದುಕ್ಬೋದು. ಬದುಕು ಬಾಲಿನ ಡಂಬ ಅಷ್ಟೇ. ಅಲ್ಲೆಲ್ಲೂಯ್ಯ. ಆದ್ರೆ ನಮಗೆದು ಶಾಶ್ವತ ಅಲ್ಲ. ನಮ್ಮ ಶಾಶ್ವತವಾದ ಒಂದು ಸ್ಥಳ ಇದೆ. ಅಲ್ಲೆಲ್ಲೂಯ್ಯ. ಅಲ್ಲಿ ನಿತ್ಯವಾಗಿ ಸಂತೋಷದಿಂದ ಸಮಾಧಾನದಿಂದ ನಮ್ಮ ಅಲ್ಲಿ ಆಳ್ವಿಕೆ ಮಾಡುವರಾಗಿರ್ತೇವೆ. ಅದರಿಂದನೇ ದೇವ್ರ ವಾಕ್ಯತೆ ನಮಗೆ ಈ ವೈರಿ ಯಾರಂದ್ರೆ ಈ ಪ್ರಪಂಚ. ಈ ಪ್ರಪಂಚದ ಆಸೆಯನ್ನ ನಮಗೆ ತೋರಿಸಿ 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 ನಮ್ಮನ್ನ ಕರ್ಕೊಂಡು ಹೋಗಿ ಕೊನೆಗೆ ನಮ್ಮ ಜೀವಿತವನ್ನ ನಾಶ ಮಾಡುತ್ತೆ. ಯಾಕಂದ್ರೆ ದೇವರಿಂದ ಹುಟ್ಟಿದಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತೆ. ಯೇಸಮಿ ತಿನ್ಬೇಡ ಅಂತ ಹೇಳಿದಾರೆ, ತಿನ್ನಲ್ಲ. ಅಲ್ಲೆಲ್ಲೂಯ್ಯ. ಏನ್ ಹೇಳ್ರಿ? ಯೇಸಮಿ ಹೇಳಿದಾರೆ ತಿನ್ಬೇಡ ಅಂತೇಳಿ ಅಂತ ನೋಡ್ರಿ. ನೀನ್ ಹೇಳಕ್ ಬರೋರು ಹೆಂಗಿರುತ್ತೆ ಅಂತಾರೆ. ಇವ್ರದ್ದು ಹಾಕೋ ಹೇಳೋದ್ನ ನಾನು ಇವ್ ವಾಂತಿ ಬರಂಗ್ ಮಾಡ್ತಾರೆ ಇವರು. ಅಲ್ಲೆಲ್ಲೂಯ್ಯ. ನೀನ್ ಹಂಗ್ ಮಾಡಿದ್ರೆ ಶೈತಾನ ನಾಚಿಕೆ ಪಡ್ತಾನೆ. ಹೌದಾ, ಮಾಡ್ಬೋದಾ, ತಿನ್ಬೋದಾ ಅಂದ್ರೆ ಸಿಕ್ತಾ ಕಣ, ಸಿಕ್ಕಿದ್ಲ ಕಣ, ಹಿಡ್ದಾಕ್ ಬಿಡ್ಬೇಡ. ಅಲ್ಲೆಲ್ಲೂಯ್ಯ. ಹಿಡ್ದಾಕತ್ತೆ. ಅದರಿಂದನೇ ಈ ಪ್ರಪಂಚವು ನಮ್ಮನ್ನ ಕಟ್ಟಿ ಹಾಕಕ್ ನೋಡುತ್ತೆ, ನಮ್ಮನ್ನ ಅದ್ರ ಸ್ವಾಧೀನದಲ್ಲಿ ತೆಗೆದುಕೊಳ್ಳೋದಕ್ಕೆ ನೋಡುತ್ತೆ. ಅದರಿಂದ ನಾವು ಎಚ್ಚರ ವಹಿಸ್ಬೇಕು. ಯಾಕಂದ್ರೆ ದೇವರಿಂದ ಹುಟ್ಟಿದವಂಥದ್ದೆಲ್ಲವೂ ಲೋಕವನ್ನ ಜಯಿಸುತ್ತದೆ. ನಾ ಮುಟ್ಟಲ್ಲ, ನಾ ಬರಲ್ಲ, ನಾ ನೋಡಲ್ಲ, ನಾ ತಿನ್ನಲ್ಲ. ಅಲ್ಲೆಲ್ಲೂಯ್ಯ. ಈ ಲೋಕದ ವಿಷಯ ನನಗ್ ಬೇಡಪ್ಪ, ಪರಲೋಕದ ವಿಷಯನೇ ನನಗ್ ಬೇಕು. ದೇವ್ರು ಏನ್ ಹೇಳ್ತಾರೆ? ವಾಕ್ಯ ಏನ್ ಹೇಳುತ್ತೆ? ಪರಲೋಕ ಅಂದರೆ ದೇವರಿಂದ ಹುಟ್ಟಿದವನು ಲೋಕವನ್ನ ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯಿಂದ. ನನಗೆ ಹೇಳಿದಾರಪ್ಪ ದೇವ್ರು ತಿನ್ಬೇಡ ಅಂತ, ನನಗೆ ಮುಟ್ಬೇಡ ಅಂತ ಹೇಳಿದಾರಪ್ಪ, ನನಗೆ ದಾರಿಯಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ. ಯಾವನ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದ ಕರುಣೆಗೆ ಕೂತುಕೊಳ್ಳದೆ, ಹಗಲಿರುಳು ಧರ್ಮಶಾಸ್ತ್ರದ ಧ್ಯಾನವಾಗಿರುವಂತ ಮನುಷ್ಯನು ಧನ್ಯನು. ನನಗ್ ಬೇಡಪ್ಪ ದುಷ್ಟ ಆಲೋಚನೆ ಕೊಡ್ತಾನೆ. ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲೋದಿಕ್ ಪ್ರಯಾಸ ಪಡಿಸ್ತಾನೆ. ಹೆಂಗಾದ್ರೂ ಪಾಪ ಮಾಡಿಸ್ಬಿಡೋಣ, ಹೆಂಗಾದ್ರೂ ಇವಾಗೇನೋ ಚರ್ಚಿಗೆ ಹೋಗ್ತಾ ಏನೋ ದೊಡ್ಡ ಇದ್ರಂಗ್ ಮಾಡ್ತಿದಾರೆ, ದೊಡ್ಡ ಪರಿಶುದ್ಧ ತರ ಏನಾದ್ರು ಮಾಡ್ಬೇಕ ಮಗ, ಏನಾದ್ರು ಮಾಡನ್ಕೋಣ, ಹೆಂಗಾದ್ರೂ ಸಿಕ್ಕಿಸ್ಬಿಟ್ಟು ಏನಿಗೆ ಆಟ ಆಡಿಸ್ಬಿಡೋಣ. ಇವಮ್ಮ ಭಾರಿ ಆಡತ್ತೆ. ಏನಾದ್ರು ಮಾಡಿ ಸಿಕ್ಸ್ಬಿಟ್ಟು ಎಲ್ಗಾದ್ರೂ ಟೂರ್ ಹೋಗ್ತೀನಿ ಅಂತ ಕರ್ಕೊಂಡೋಗಿ ಏನಾದ್ರು ಒಂದು ತಿನ್ಸ್ಬಿಡೋಣ, ಏನಾದ್ರು ಮಾಡ್ಬಿಡೋಣ. ಅಲ್ಲೆಲ್ಲೂಯ್ಯ. ಪ್ಲಾನ್ ನಡೆಯುತ್ತೆ. ಅದರಿಂದ ನಾವು ಈ ಲೋಕದವರೆಲ್ಲ, ದೇವರಿಂದ ಹುಟ್ಟಿದವರೆಲ್ಲವೂ ಲೋಕವನ್ನ ಜಯಿಸುತ್ತೆ. ಅಲ್ಲೆಲ್ಲೂಯ್ಯ. ನಾವು ಜಯಿಸ್ಬೇಕು ಲೋಕವನ್ನ. ಈ ಲೋಕ ತನ್ನ ಆದ್ಯದಲ್ಲಿ ತನ್ನ ಸ್ವಾಧೀನದಲ್ಲಿ ನಮ್ಮನ್ನು ಇಟ್ಕೊಳ್ಳದಾಗೆ ಅದರ ಮೇಲೆ ಜಯ ಹೊಂದಬೇಕು. ಲೋಕವನ್ನು ಜಯಿಸುವಂಥದ್ದು ನನ್ನ ನಂಬಿಕೆ. ಅಲ್ಲೆಲ್ಲೂಯ್ಯ. ನಂಬಿಕೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟವರೆಲ್ಲ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದಾರೆ. ನಾವು ದೇವರ ಮಕ್ಕಳು. ಅಲ್ಲೆಲ್ಲೂಯ್ಯ. ಈ ಲೋಕದ ಮಕ್ಕಳಲ್ಲ, ದೇವರ ಮಕ್ಕಳು. ನಾವು ಬೇರ್ಪಡಿಸಲ್ಪಟ್ಟವರು. ಪಾಪದಿಂದ, ಶಾಪದಿಂದ, ಅಕ್ರಮದಿಂದ, ಈ ಪ್ರಪಂಚದ ಎಲ್ಲ ಪಾಪ ಕಾರ್ಯಗಳಿಂದ ನಮಗೆ ಬಿಡುಗಡೆ. ಅಲ್ಲೆಲ್ಲೂಯ್ಯ. ನಮಗೆ ಬಿಡುಗಡೆ. ಅದರಿಂದ ಕೆಲವರು ಹೇಳ್ಬೋದೆ, ನೀ ಹಂಗಾದ್ರೆ ಈ ಲೋಕದಲ್ಲ ಅಂದ್ರೆ ಹಂಗ ಸತ ಕುಡಿಯಕ್ಕಿರ್ತೀಯ ಅಂತೇಳಿ. ಅಲ್ಲೆಲ್ಲೂಯ್ಯ. ಅಂದ್ರೆ ಪಾಪದ ಲೋಕದವರಲ್ಲ, ನಾವು ಪರಿಶುದ್ಧರಾದ ಲೋಕದ. ನಾವು ಪರಿಶುದ್ಧರಾಗಿರ್ಬೇಕಂತೇಳಿ, ನಾನು ಪರಿಶುದ್ಧನಾಗಿರುವಂತೆ ನೀವು ನಮ್ಮನ್ನು ಪರಿಶುದ್ಧರಾಗಿರೇ ಕರೆದಿದ್ದಾರಪ್ಪ. ಅದರಿಂದ ಲೋಕದ ಪಾಪದಿಂದ ನಾವು ದೂರ ಇದ್ದೀವಿ. ಅದರಿಂದ ನಮ್ಮ ದೇವರು ಪರಿಶುದ್ಧರಾಗಿದ್ದ, ನಾವು ಪರಿಶುದ್ಧರಾಗಿದ್ದೇವೆ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಅದರಿಂದ ಈ ಪ್ರಪಂಚ, ಈ ಲೋಕ, ಈ ಪ್ರಪಂಚವೇ ನಮಗೆ ವೈರಿಯಾಗಿದೆ. ಅದನ್ನ ನಾವು ಎಚ್ಚರ ವಹಿಸಿ ಈ ಪ್ರಪಂಚದ ಕಾರ್ಯಗಳಿಂದ ತಪ್ಪಿಸಿ. ಅಲ್ಲೆಲ್ಲೂಯ್ಯ. ಈ ಲೋಕದವರು ಅವರ ಮಾತನ್ನ ಕೇಳ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ಅಯ್ಯೋಯಪ್ಪ ಇದೇನೋ ಮಾರ್ಯ ರೋದ್ನೆ, ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ಹೇಳ್ತಾರೆ ಅಂತ ಎದುರದೆ ಜಯಿಸುವರಾಗಿರ್ಬೇಕು. ಯಾಕಂದ್ರೆ ದೇವರಿಂದ ಹುಟ್ಟಿದಂಥವರೆಲ್ಲರೂ ಲೋಕವನ್ನ ಜಯಿಸ್ತಾರೆ. ನಾವು ಜಯಿಸುವುದಕ್ಕೋಸ್ಕರ ಯೇಸುಸ್ವಾಮಿ ನಮ್ಮನ್ನು ಕರೆದಾರೆ. ಅಲ್ಲೆಲ್ಲೂಯ್ಯ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಈ ಲೋಕ ಜಯಿಸ್ಬೇಕಾ? ನಂಬಿಕೆ ಸಾಕು. ನಂಬಿಗಸ್ತರಾಗಿದ್ದು ನೀನು ಸಾಸಿವೆ ಕಾಳಷ್ಟು ನಂಬಿಕೆ ನಿನಗಿದ್ರೆ ಹತ್ತಿ ಮರ ಸಮುದ್ರದಲ್ಲಿ ಬೀಳು ಅಂದ್ರೆ ಬೀಳುತ್ತೆ. ನಂಬಿಗಸ್ತರಾಗಿರ್ಬೇಕು, ನಂಬಿಕೊಳ್ಳುವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಅದರಿಂದ ಈ ಪ್ರಪಂಚ ವೈರಿಯಿಂದ ನಾವು ತಪ್ಪಿಸಿ ಬದುಕುವಂತೆ ದೇವರ ವಾಕ್ಯದ ಆಲೋಚನೆಯನ್ನು ಮುಟ್ಟಿಗೆ ಮಾತನಾಡಿ ನಮಗೆ ತಿಳಿಸೋದಕ್ಕಾಗಿ ಆತನ ಕೃತಜ್ಞತೆ ಮಾಡ್ತಾ ಈ ವಾಕ್ಯ ದೇವರ ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲ್ವರೋಣ, ಪ್ರಾರ್ಥನೆ ಮಾಡೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ.
ಆಮೇನ್ 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 ಹಲ್ಲೆಲೂಯಾ. ನಾವೆಲ್ಲರೂ ಕೂತ್ಕೊಳ್ಳೋಣ. ಒಂದು ರಾಗ ಆಡಲ್ಪಡುವಾಗ ಕರ್ತನಿಗೋಸ್ಕರ ಕಾಣಿಕೆ ಎತ್ತಲ್ಪಡುತ್ತೆ. ಥ್ಯಾಂಕ್ ಯು. காத்துக்கொள் காத்துக்கொள் பெற்றுக்கொண்ட அபிஷேகத்தை காத்துக்கொள் காத்துக்கொள் நீ காத்துக்கொள் பெற்றுக்கொண்ட அபிஷேகத்தை காத்துக்கொள். பொருட்கள் மேல கண்ணு போச்சினா போச்சையாவோ அபிஷேகம். ஆட்கள் மேல கண்ணு போச்சினா அம்போதாவும் அபிஷேகம். பொருட்கள் மேல கண்ணு போச்சினா போச்சையாவும் அபிஷேகம். ஆட்கள் மேல கண்ணு போச்சினா அம்போதாவும் அபிஷேகம். காத்துக்கொள் காத்துக்கொள் பெற்றுக்கொண்ட அபிஷேகத்தை காத்துக்கொள் 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 பெற்றுக்கொண்ட அபிஷேகத்தை காத்துக்கொள். பெருமை என்ற வலை விழாதே, அது வறுமையை கொண்டு வந்திடும். பெருமை என்ற வலை விழாதே, அது வறுமையை கொண்டு வந்திடும். பணத்தின் மேலே மயங்கி விடாதே, அது பாதாளம் கொண்டு சென்றிடும். பணத்தின் மேலே மயங்கி விடாதே, அது பாதாளம் கொண்டு போய்விடும். காத்துக்கொள் காத்துக்கொள் பெற்றுக்கொண்ட அபிஷேகத்தை காத்துக்கொள் 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 பெற்றுக்கொண்ட அபிஷேகத்தை காத்துக்கொள். பொருட்கள் மேல கண்ணு போச்சினா போச்சையாவும் அபிஷேகம். ஆட்கள் மேல கண்ணு போச்சினா அம்போதாவும் அபிஷேகம். பொருட்கள் மேல கண்ணு போச்சினா போச்சையாவும் அபிஷேகம். ஆட்கள் மேல கண்ணு போச்சினா அம்போதாவும் அபிஷேகம். காத்துக்கொள் காத்துக்கொள் பெற்றுக்கொண்ட அபிஷேகத்தை காத்துக்கொள் காத்துக்கொள் நீ காத்துக்கொள் பெற்றுக்கொண்ட ಅಭಿಷೇಕத்தை ಕಾತುಕೊಳ್ಳ. ಈ ಕಾಣಿಕೆಗಾಗಿ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾ ಬಳಕ ಪ್ರತಿಷ್ಠಂದೆಯಾದ ದೇವರೇ, ನಿನ್ನ ವಾಕ್ಯದಲ್ಲಿದಂತೆ ನನ್ನ ಆಲಯಕ್ಕೆ ಕಾಣಿಕೆ ಒಟ್ಟಿಗೆ ಬರ್ರಿ ಅಂತೇಳಿ ನಿನ್ನ ಮಕ್ಕಳು ದಾಹದಿಂದ ಈ ಕಾಣಿಕೆಯನ್ನು ತಂದು ಕೊಟ್ಟಿದ್ದಾರೆ. ನೀನು ಹೇಳಿದಲ್ಲಪ್ಪ, ಕೊಡಿರಿ, ಅಲ್ಲಾಡಿಸಿ ಕುಲ್ಲುಕ್ಕಿ ತುಂಬಿ ಹೊರಚೊಲ್ಲುವಂತೆ ನೀ ಮಡ್ಲಿಗೆ ಹಾಕ್ತೇನೆ ಅಂತೇಳಿ ನೀವು ವಾಗ್ದಾನ ಮಾಡಿದ್ದೀರಪ್ಪ. ನಿನ್ನ ಮಕ್ಕಳಿಗೆ ಮಡ್ಲಿಗೆ ಹಾಕಿ ಸ್ವಾಮಿ. ದಶಭಾಗ ಕಾಣಿಕೆ ಕೊಟ್ಟಿದ್ರೆ ಆ ಕಾಸುವಾರಗಳೆಲ್ಲ ಬಿಚ್ಚಿ ಇಡಲಾರ್ಸೋಣದಿಂದ ತುಂಬಿಸಪ್ಪ. ನೀನು ಅಳಿಯುವ ಅಳಿತಿಂದಲೇ ನಿನಗೆ ಅಳಿಯಲ್ಪಡುತ್ತದೆ ಅಂತ ಹೇಳಿದಲ್ಲಪ್ಪ. ಅಳಿದು ಆಶೀರ್ವದಿಸ್ಕೊಡ್ಬೇಕಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೇನ್ ಆಮೇನ್.